ಇವತ್ತಿನ ಈ ಸಾಮಾಜಿಕ ಪರಿಶೋಧನಾ ಅಂದರೆ ಆಡಿಟ್ ಇದರಲ್ಲಿ ಆಗಮಿಸಿರುವಂಥ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹಾಗೂ ತಾಲೂಕ್ ಪಂಚಾಯತ್ ಅಂಕೋಲ ಗೀತಾ ಗಾಂವ್ಕರ್ ಇವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಹಾಗೆ SDMC ಅಧ್ಯಕ್ಷರಾದ ಉದ್ದಂಡ ಉದಯ ಗುರುಗ ಇವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಆರ್ಪಿಗಳಾದ ನಾಗರತ್ನ ನಾಯಕ್ ಇವರು ಕೂಡ ಇಲ್ಲಿ ವೇದಿಕೆಯಲ್ಲಿ ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ಹಾಗೆ SDMC ಉಪಾಧ್ಯಕ್ಷರಾದ ಯಶೋಧ ಪುಟ್ಟಯ್ಯ ಗೌಡ ಇವರು ಕೂಡ ವೇದಿಕೆಯಲ್ಲಿ ಹಾಗೆ ಹಿರಿಯ ಮುಖಂಡರಾದ ಮುನಿಯಮ್ಮ ಗುಡ್ಡಗೌಡ ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯರು ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರು ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸದಸ್ಯರು ಪಾಲಕ ಪೋಷಕರು ಇವರೆಲ್ಲ ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಎಲ್ಲ ಶಾಲೆಯ ಕೇಂದ್ರ ಬಿಂದುಗಳಂತ ಮುದ್ದು ಮಕ್ಕಳು ಇಲ್ಲಿ ಸಾಲಾಗಿ ಶಿಸ್ತಾಗಿ ಕೂತ್ಕೊಂಡಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ನೀಡು ಶಿವ ಬಾ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀ ಎನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀ ಎನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಧನ್ಯವಾದಗಳು. शुरू कर। जय भारत जननी तनुजाते, जय हे
ಭೂಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಕಂಕಣದ ಕನಕ ನೆಚ್ಚಿನ ಕ್ರೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಗಣ ಹೋಲುವ ದೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರೇ ಹಾಗೂ ಇಲ್ಲಿ ನೆರೆದಂತಹ ಪಾಲಕ ಪೋಷಕರೇ ಮತ್ತು ಅಧಿಕಾರಿ ವರ್ಗದವರೇ, ಮುದ್ದು ಮಕ್ಕಳೇ, ಇವತ್ತಿನ ಈ ಒಂದು ಸಭೆ ತಮಗೆಲ್ಲ ಹೊಸದಿರ್ಬೋದು, ಆದರೆ ಇದು ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆ. ಇಲ್ಲಿ ಇವತ್ತಿನ ಈ ಸಭೆಯಲ್ಲಿ ಅತಿ ಮಹತ್ವ ಪಟ್ಟಿದ್ದು ಪಾಲಕರ ಸಭೆ. ಇದನ್ನ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ, ಸಮಗ್ರ ಶಿಕ್ಷಣ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಶಾಲೆಗಳಿಗೆ ಮಕ್ಕಳಿಗೆ ಲಭ್ಯವಾಗ್ತಾ ಇದೆ. ಅದು ಯಾವ ರೀತಿ ಮಕ್ಕಳಿಗೆ ಮುಟ್ಟಿದೆಯೋ ಹೇಗೆ, ಅದರ ದಾಖಲಾತಿಗಳೆಲ್ಲ ಸರಿಯಾಗಿದೆಯೋ ಹೇಗೆ, ಮಕ್ಕಳಲ್ಲಿ ಪಾಲಕರಲ್ಲಿ ಇದ್ರ ಬಗ್ಗೆ ಅಭಿಪ್ರಾಯ ಏನು, ಯಾವ ರೀತಿ ಹೊಂದಾಣಿಕೆ ಇದೆ, ಪ್ರತಿಯೊಂದನ್ನ ಪರಿಶೀಲನೆ ಮಾಡುವ ಒಂದು ಉದ್ದೇಶದಿಂದ ಈ ಸಾಮಾಜಿಕ ಪರಿಶೋಧನೆಯನ್ನ ಜಾರಿಗೆ ತಂದಿದ್ದಾರೆ. ಹೆಸರೇ ಸೂಚಿಸುವಂತೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಅಂದ್ರೆ ಶಾಲೆಯಲ್ಲಿ ಎಷ್ಟೋ ಇನ್ಸ್ಪೆಕ್ಷನ್ಗಳಾಗ್ತದೆ, ಎಲ್ಲ ಆಗ್ತದೆ, ಅದನ್ನ ಶಿಕ್ಷಕರು ಮತ್ತು ಇನ್ಸ್ಪೆಕ್ಟರ್ ಅವ್ರ ಮಧ್ಯದಲ್ಲಷ್ಟೇ ಮಾಡ್ಕೊಂಡು ಇದು ಮಾಡ್ತಾರೆ ಮತ್ತು ಮಕ್ಕಳಿಗೆ ಟೆಸ್ಟ್ ಮಾಡ್ತಾರೆ. ಅದು ಹೊರತಾಗಿ ಪಾಲಕರ ಬಗ್ಗೆ SDMC ಅಧ್ಯಕ್ಷರಿಗೂ ಅಂತ ಹೇಳ್ತಾರೆ, ಎಲ್ಲ ಪಾಲಕರಿಗೂ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನೆ ಮಾತ್ರ ಯಾವುದೇ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ರೂ ಸಹ ನಾವು ಸಭೆಯನ್ನ ಮಾಡಿ ಆಯಾಯ ಸಂಬಂಧಪಟ್ಟಂತವರಿಗೆ ಕರೆದು ಸಭೆಯನ್ನ ಮಾಡಿ ಅವ್ರ ಮೂಲಕ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಉದಾಹರಣೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಿಮಗೆ ಗೊತ್ತಿರ್ಬೋದು. ಆ ಯೋಜನೆ ಯಾವಾಗ ಜಾರಿಗೆ ಬಂತು ಅಂದಿನಿಂದ ಈ ಸಾಮಾಜಿಕ ಪರಿಶೋಧನೆಯನ್ನು ಜಾರಿಗೆ ಬಂತು. ಅದು ಕೂಲಿಕಾರರಿಗಾಗಿರುವಂತ ಯೋಜನೆ ಆದ್ರಿಂದ ಸರಿಯಾಗಿ ಅವ್ರಿಗೆ ಪೇಮೆಂಟ್ ಸಿಗ್ತಾ ಇದೆಯೋ, ಕೂಲಿಕಾರರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೋ, ಅಥವಾ ಈ ಮಷೀನ್ ಇಂದಾನೆ ಮಾಡ್ಕೊಂಡು ಕೂಲಿಕಾರರ ಹೆಸರು ಹೇಳ್ತಾರೋ, ಈ ಎಲ್ಲ ಒಂದು ಉದ್ದೇಶದಿಂದ ಈ ಸಭೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಜಾರಿಗೆ ತಂದ್ರು. ತದನಂತರ ಏನ್ ಮಾಡಿದ್ರು ಕೇಳಿದ್ರೆ, ಅದನ್ನ ಎಲ್ಲಾ ಯೋಜನೆಗಳಿಗೂ ಅಳವಡಿಸಿದ್ರು. ಅದೇ ರೀತಿ ಈ ಸಲ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆ ಅಂತ 2 ಭಾಗ ಇದೆ ಇಲ್ಲಿ. ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ಬೆನಿಫಿಟ್ಗಳು ಲಭ್ಯವಾಗ್ತಾ ಇದೆ. ಇದು ಒಂದು ಸಭೆ ಅಲ್ಲ, ಶಿಕ್ಷಕ ಪಾಲಕ ಮಕ್ಕಳ ಜೊತೆ ಯಾವ ರೀತಿ ಸಂಬಂಧ ಇದೆ ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದು. ಇಲ್ಲಿ ಚರ್ಚೆಗಳ ಮೂಲಕ ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ಒಂದೇ ಪ್ರಶ್ನೆ ಹೇಳ್ಬೇಕಂದ್ರೆ, ನಾವು ಕೆಲವಷ್ಟು ಪ್ರಶ್ನೆಯನ್ನ ನಿಮ್ಮಲ್ಲಿ ಕೇಳ್ತೇನೆ. ನೀವು ನಿಮ್ಗೆ ಗೊತ್ತಿರೋದೆ, ನೀವು ಎದ್ದು ನಿಂತ್ಕೊಂಡು ಯಾವ್ಯಾವ್ದು ಏನು ಅಂತ ಹೇಳ್ಬೇಕು. ಆನಂತರ ನಿಮ್ಗೆ ಗೊತ್ತಿರೋ ಮತ್ತೊಬ್ರು ಹೇಳ್ಬೇಕು. ಅದು ನೀವು ಇದ್ರೊಳಗೆ ಭಾಗವಹಿಸಿದ್ರೆ ಮಾತ್ರ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಈಗ ಸರ್ಕಾರದಲ್ಲಿ ಇಷ್ಟೆಲ್ಲ ಮಕ್ಕಳಿಗೆ ಯೋಜನೆಗಳು ಸಿಗ್ತಾ ಇದೆ, ಬೆನಿಫಿಟ್ಗಳು ಸಿಗ್ತಾ ಇದೆ ಅಲ್ವಾ, ಸೌಲಭ್ಯಗಳು ಸಿಗ್ತಾ ಇದೆ ಅಲ್ವಾ. ಏನೇನ್ ಸಿಗ್ತಾ ಇದೆ ಮಕ್ಕಳಿಗೆ ಸರ್ಕಾರದಿಂದ? ಪುಸ್ತಕ ಮಕ್ಕಳು ಹೇಳ್ಬೇಡಿ, ಹೇಳಿ. ಪುಸ್ತಕ, ಸಮವಸ್ತ್ರ, ಶೂ, ಮತ್ತೆ ಊಟ. ಮಾತಾಡ್ಬೇಡಿ. ಮತ್ತೆ ಹಾಲು, ಮೊಟ್ಟೆ. ಅವ್ರು ಯಾರು ಗೊತ್ತಿಲ್ಲ ಅಂದ್ರೆ ನೀವು ಹೇಳ್ರಿ ಕಡೆಯ ಅವ್ರ ಹೇಳಿ, ಅಮ್ಮಂದಿರ ಅಲ್ವಾ ಕಡೆ. ಹೇಳ್ರಿ
ಆಯ್ತಾ? ನೀವು ಬಿಟ್ಟು ಮತ್ತೆ ಅವ್ರು ಹೇಳಿ ಬಿಟ್ಟು ಹೇಳಿ ಯಾರು ಹೇಳ್ತೀರಾ? ಸ್ಕಾಲರ್ಶಿಪ್ ಬರ್ತಾ ಇದೆಯಾ? ಈಗ ನನ್ನ ಲೆಕ್ಕದಲ್ಲಿ ಕೊರೋನಾ ಆದ ನಂತರ ಬರ್ಲಿಲ್ಲ, 2019 ಕೊರೋನಾ ಆದ ನಂತರ ಸ್ಕಾಲರ್ಶಿಪ್ ಬರ್ಲಿಲ್ಲ ಇರ್ಬೋದು ಅನ್ಸ್ತಾ ಇದೆ. ಮೊದಲು ಬರ್ತಾ ಇತ್ತು. ಅದ್ರ ಹೊರತಾಗಿ ಮತ್ತೇನಿದೆ? ಮತ್ತು ಇದೆ, ಮತ್ತು ಬಿಟ್ರಿ ನೀವು ಭಾಳ ಇದೆ, ಮತ್ತೆ ಸುಮಾರಷ್ಟು ಇದೆ. ಹೇಳಿ ಯಾರು ಹೇಳ್ತೀರಾ? ಇಲ್ಲ ಮಕ್ಕಳು ಹೇಳ್ತಾರೆ. ನೀವು ಮನೆಗೆ ಹೋಗ್ಕೊಳ್ಳೋ ಮಕ್ಕಳಿಗೆ ಏನೇನು ಕೇಳ್ತಿರಲ್ಲ. ನಾವು ನೀವು ಕಲಿಬೇಕಾದ್ರೆ ಏನು ಇರ್ಲಿಲ್ಲ. ಏನಂದ್ರೆ ಆಗಸ್ಟ್ 15 ಜನವರಿ 26 ಮಕ್ಕಳಿಗೆ ಒಂದೊಂದು ಪೇಪರ್ ಕೊಡ್ತಿದ್ರು ನಮಗೆಲ್ಲ. ಮತ್ತೇನಿತ್ತ ನೀವಿರ್ಬೇಕಾದ್ರೆ? ನಾವಿರ್ಬೇಕಾದ್ರೂ ಇಲ್ಲ. ಮತ್ತೊಂದು ಡ್ರಮ್ ನೀರು ತುಂಬಿಡ್ತಿದ್ರು, ಅದನ್ನೇ ನಾವು ಕುಡಿದ್ರು ಅದೆಲ್ಲ ಬಿಡಕ್ಕೆ ಅವೇನು ಆಗುದಿಲ್ಲ, ಆರಾಮಿರ್ತಿದ್ವಿ ನಾವು. ಈಗ ಅದು ಹಾಗಲ್ಲ. ಬಾಟಲಿ ಮಕ್ಳಿಗೆ ಶುರು ಆಗ್ತದೆ ಮಕ್ಕಳಿಗೆ. ಊಟಕ್ಕೆ ಮನೆಗೆ ಹೋಗ್ತಿದ್ವಿ, ಎಷ್ಟು ದೂರ ಅದು ಮನೆಗೆ ಹೋಗ್ಬೇಕು. ಮತ್ತೆ ಶಾಲೆಗೆ ತರುವಂತದ್ದು ಪದ್ಧತಿ ಇರ್ಲಿಲ್ಲ. ಏನ್ ಹೇಳಿ ಬುತ್ತಿ ಕಟ್ಕೊಂಡ್ ಬರ್ತಾರ ಅಂತಾರಲ್ಲ, ದಾಟಿ ಆ ಕಡೆ ಎಲ್ಲ ಈಗ ತಕೊಂಡ್ ಬರುವಂತ ಪದ್ಧತಿನೂ ಇರ್ಲಿಲ್ಲ. ನಾವು ಮನೆಗೆ ಹೋಗ್ಬೇಕಿತ್ತು ಅಲ್ಲ. ಆದ್ರೆ ಈಗ ಮಕ್ಕಳಿಗೆಲ್ಲ ಸವಲತ್ತುಗಳು ಸಿಗ್ತಾ ಇದೆ. ಅದಕ್ಕೆ ಮತ್ತು ಏನೇನೋ ಸಿಗ್ತಾ ಇದೆ. ಏನ್ ಹೇಳಿ ನೋಡುವ? ಬಸ್ ಪಾಸು, ಸುಕನ್ಯಾ ಸಮೃದ್ಧಿ. ಬಸ್ ಪಾಸು ಕಡೆಗೆ ಇಲ್ಲಿ ದೂರದಿಂದ ಬರುವ ಮಕ್ಕಳಿದ್ದಾರೆ ಇಲ್ಲ. ಮತ್ತೊಂದು ಕೆಲವರಿಗೆ ಸಿಗ್ತದೆ ಸಾರಿಗೆ ಮತ್ತೆ ಬೆಂಗಾವಲು ಬತ್ತೆ ಅಂತ ಒಂದು ಸಿಗ್ತಾ ಇದೆ. ಅಂದ್ರೆ ವರ್ಷಕ್ಕೆ 6,000 ರೂಪಾಯಿ ದೂರದಿಂದ ಬರುವಂತ ಮಕ್ಕಳಿಗೆ. ದೂರ ಅಂದ್ರೆ ಈಗ ಉದಾಹರಣೆ ದೂರದಿಂದ ಯಾರಾದ್ರೂ ಮಕ್ಕಳು ಬಂದ್ರೆ ಮಧ್ಯದಲ್ಲಿ ಆ ಶಾಲೆ ಇದ್ದು ಅಂದ್ರೆ 1 ರಿಂದ 7ರವರೆಗೆ ಶಾಲೆ ಇದ್ದು ಸಹಿತ ಬೇರೆ ಶಾಲೆಗೆ ಬಂದ್ರೆ ಸಿಗುದಿಲ್ಲ. ಶಾಲೆ ಇಲ್ಲ ಅಂದಾಗ ಮಾತ್ರ ಸಿಗ್ತದೆ. ಕೆಲವೊಂದ್ಸಲ ಕೆಲವೊಂದ್ ಕಡೆ ಏನಾಗಿದೆ ಗೊತ್ತಿದೆ, ನಮ್ಮ ತಾಲೂಕಲೆಯ ಪಾಪ ಅವ್ರು ನಿಜವಾಗೂ ಫಲಾನುಭವಿಗೆ ಆ ಮಕ್ಕಳಿಗೆ ಕೊಡ್ಲೇಬೇಕು. ಆದ್ರೆ ಸರ್ಕಾರದಲ್ಲಿ ಇವ್ರು ಯಾರು ಮಾಹಿತಿ ಕೊರತೆನೋ ಏನೋ ಗೊತ್ತಿಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ದೂರ ಶಾಲೆಯಿಂದ ಬಂದು ಬೇರೆಯವ್ರ ಮನೆಯಲ್ಲಿ ಉಳಿದು ಕೆಲವು ಜನ ಶಿಕ್ಷಣ ಪಡಿತಾರೆ. ಈ ಕಡೆಗೆ ಇಲ್ಲ, ಹಳ್ಳಿ ಕಡೆಗೆ ಬಹಳ ಜನ ಪಡಿತಾರೆ. ಅವರಿಗೆ ಬೆಂಗಾವಲು ಭತ್ತೆ ಸಿಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅವರು ಈ ಯಾರ ಮನೇಲಿ ಉಳಿತಾರಲ್ಲ ಅವ್ರ ಮನೆ ಅಡ್ರೆಸ್ ಕೊಟ್ಟಿರ್ತಾರೆ. ಅವ್ರ ಮನೆ ಅಡ್ರೆಸ್ ಕರೆದು ಕೊಡ್ಬಾರ್ದು, ಅವ್ರು ಎಲ್ಲಿಂದ ಬರ್ತಾರೆ ಆ ಅಡ್ರೆಸ್ಸೇ ಕೊಡ್ಬೇಕು. ಪಾಪ ಉದಾಹರಣೆ ಹೇಳ್ಬೇಕಂದ್ರೆ ಅಚಿವ ಪಂಚಾಯತ್ ಮಾಣಿಗದ್ದೆ ಆ ಕಡೆ ಮಾಬಿ ಪೂರ್ವ ಶಾಲೆಗೆ ಬರ್ತಾರೆ. ಸುಮಾರು 12 ಮಂದಿ ಮಕ್ಕಳು ಬರ್ತಾರೆ. ಅಲ್ಲಿ 4ನೇವರೆಗೆ ಇದೆ, ಅಲ್ಲೆಲ್ಲೋ ಮಾಣಿಗದ್ದೆ ಎಲ್ಲೆಲ್ಲೋ ಇದೆ ಅಂತೆ. ಆ ನಂತರ ಅವರು ಈ ಮಾಬಿ ಪೂರ್ವ ಶಾಲೆಗೆ ಬೇರೆ ಮನೆ ಉಳ್ಕೊಂಡು ಬರ್ತಾರೆ. ಅದು ಸಂಬಂಧಿಕರ ಮನೆಯಲ್ಲ, ಈಗ ಅಜ್ಜಿ ಮನೇಲೋ ಮತ್ತು ಅಕ್ಕನ ಮನೆ ದೊಡ್ಡಪ್ಪನ ಮನೆ ಅವೆಲ್ಲ ಅಲ್ಲ, ಯಾವುದೋ ಬೇರೆ ಜಾತಿಯವ್ರ ಮನೇಲಿ ಪಾಪ ಉಳ್ಕೊಂಡು ಅಂದ್ರೆ ಅವರು ಇಟ್ಕೋತಾರೆ ಮಕ್ಕಳನ್ನ ಇಟ್ಕೊಂಡು ಅಲ್ಲಿಂದ ಶಾಲೆಗೆ ಬರ್ತಾ ಇದ್ದಾರೆ. ಅಂತವ್ರಿಗೂ ಸಹಿತ ಈ ಬೆಂಗಾವಲು ಭತ್ತೆ ಸಿಗ್ಬೇಕು. ನಿಜವಾಗ ಹೇಳ್ಬೇಕಂದ್ರೆ ಅದು ಸಿಗ್ತಾ ಇಲ್ಲ. ನಾನು ಹಿಂದಿನ ಇದ್ರ ರಿಪೋರ್ಟ್ ಅಲ್ಲಿ ಹಾಕಿದ್ದೇನೆ ಅದನ್ನು ಸಿಗ್ಲೇಬೇಕು ಅವರಿಗೆ ಅಂತ. ಅದು ಹೊರತಾಗಿ ಮತ್ತೆ ಇಂಪಾರ್ಟೆಂಟೇ ಬಿಟ್ಟಿದ್ದೀರಿ ನೀವು. ಮತ್ತು 2-3 ಇದೆ. ಏನಿದೆ ಹೇಳ್ರಿ ನೋಡುವ ಸರ್. ನಿಮ್ಗೆ ಗೊತ್ತಿದೆ ಉಪಾಧ್ಯಕ್ಷರಿಗೆ ಗೊತ್ತಿಲ್ಲ? ಪ್ಯಾಡ್ ಬಾಕ್ಸ್ ಅದು ಈ ಮಕ್ಕಳಿಗೆ ಆವಾಗಿತ್ತು, ಮತ್ತೆ ಈಗಿದ್ರು ದೊಡ್ಡ ಮಕ್ಕಳಿಗೆ. ಈ ಮಕ್ಕಳಿಗೆ ಬೇಡ ಕೊಡುವುದಿಲ್ಲ ಈಗ. ಆದ್ರೆ ಅದು ಬಿಟ್ಟು ಅಷ್ಟು ಇಂಪಾರ್ಟೆಂಟ್ ನೀವು ಬಿಟ್ಟಿದ್ದೀರಿ. ಮಕ್ಕಳು ಯಾವ್ದು ಗೊತ್ತಾಯ್ತಾ ಅಮ್ಮ ಬಿಟ್ಟದ್ದು? ಹೇಳು, ಹೇಳು ಹೇಳು ಹೇಳಿ ಹೇಳು ಹೇಳು ಬೇಗ. ಏನ್ ಬಿಟ್ಟಿದೆ ಹೇಳು, ಜಾಣಿ ನೀನು. ಹೇಳು, ತಪ್ಪಾದ್ರೆ ಬೇಜಾರಿಲ್ಲ. ಹೇಳು. ವೆರಿ ಗುಡ್. ಒಂದಂದ್ರೆ 1 ನಿಮಿಷ ಕೇಳಿ. ಟ್ಯಾಬ್ಲೆಟ್ಸ್ ಕೊಡ್ತಾರೆ ವಾರಕ್ಕೆ 2 ದಿನ ಕೊಡ್ತೀರಲ್ಲ ಸಣ್ಣ ಮಕ್ಕಳಿಗೆ? ಮಕ್ಕಳಿಗೆ ಕೊಡ್ತಾರೆ ಅಲ್ಲ. ಕಡೆಗೆ ವರ್ಷಕ್ಕೊಂದ್ಸಲ ಡಾಕ್ಟರ್ ಬರ್ತಾರೆ. ಎಲ್ಲ ಚಲೋದೇ ಕೊಟ್ಬಿಟ್ಟಿರಿ ನೀವು ಅಲ್ಲ. ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ತೇನೆ ಕೇಳ್ರಿ. ಯಾಕೆ ನಮ್ಗೆ ಸಿಗದಾಗ ಸಿಹಿ ಬೇಕಾಗ್ತದೆ, ಸಿಕ್ಕದಾಗ ಅದು ಅಜೀರ್ಣ ಆಗ್ತದೆ ಅಲ್ಲ. ಏನಂದ್ರೆ ಕೆಲವಷ್ಟು ಜನ ಟೆಸ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಎಂತ ತೋರ್ಸಕ್ ಹೋಗುದಿಲ್ಲ. ಹಳ್ಳಿದಲ್ಲಿ ಇದ್ದವರು ಏನು ಮಾಡುದಿಲ್ಲ, ಲಕ್ಷಣ ಕೊಡುದಿಲ್ಲ. ಆದ್ರೆ ಡಾಕ್ಟರ್ ಬಂದು ಟೆಸ್ಟ್ ಮಾಡಿದಾಗ ಮಕ್ಕಳಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಗೊತ್ತಾಗ್ತದೆ. ಆವಾಗ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ಲ.
ಎಷ್ಟೋ ಮಂದಿಗೆ ಸಣ್ಣ ಮಕ್ಕಳಿಗೆ ಚಸ್ಮಾ ಬಂದದ್ದು ಗೊತ್ತೇ ಇರುದಿಲ್ಲ. ಆ ಮಕ್ಕಳು ಕಾಣುದಿಲ್ಲ ಅಂದ್ರೂ ಸುಮ್ಮನೆ ಕೂತ್ಕೊಂಡು ಲಕ್ಷ್ಯ ಮಾಡುದಿಲ್ಲ ಈ ಬದಿಗೆ ಅಂತಾನೆ ಹೇಳ್ತೇವೆ ನಾವು ಪಾಲಕರಾದ್ರು ಅಲ್ಲ. ನಾವು ಒಂದು ಬದಿಗೆ ಲಕ್ಷ್ಯ ಕೊಡುದಿಲ್ಲ. ಆ ಚಿಕ್ಕವ್ರು ಇರ್ಬೇಕಾದ್ರೆ ಮಕ್ಕಳಿಗೆ ಚಸ್ಮಾ ಬಂದಿರ್ತದೆ ಕೆಲವೊಬ್ಬರಿಗೆ. ಈಗ ಡಾಕ್ಟರ್ ಬಂದು ಟೆಸ್ಟ್ ಮಾಡ್ತಾರಲ್ಲ, ಆ ಟೈಮಿಗೆ ಗೊತ್ತಾಗ್ತದೆ ಎಷ್ಟೋ ಇದೊಂದೇ ಅಲ್ಲ, ಒಂದು ಸಾಕಷ್ಟು ಇದಕ್ಕೂ. ಮತ್ತೆ ಮಕ್ಕಳ ತೂಕ ಕಡಿಮೆ ಆಗಿದ್ದು, ವೀಕ್ನೆಸ್ ಇದ್ರೆ ಅದು ಸಹಿತ ಡಾಕ್ಟರ್ ಬಂದಾಗ ಗೊತ್ತಾಗ್ತದೆ ಪ್ರತಿಯೊಂದನ್ನು. ಮತ್ತೆ ಆ ಡಾಕ್ಟರ್ ಬಂದಾಗ ನೀವು ಎಷ್ಟು ರೊಕ್ಕ ಕೊಡ್ತೀರಿ ಅವರಿಗೆ? ನಿಮ್ಮ ಮಕ್ಕಳಿಗೆ ಟೆಸ್ಟ್ ಮಾಡ್ತಾರಲ್ಲ, ಈಗ ನೀವು ಹಾಸ್ಪಿಟ್ಲಿಗೆ ಹೋದಾಗ ಕೊಡ್ತೀರಲ್ಲ ರೊಕ್ಕ, ಹಂಗೆ ಟೆಸ್ಟ್ ಮಾಡಿದಾಗ ಎಷ್ಟು ಕೊಡ್ತೀರಿ ಮಕ್ಕಳಿಗೆ? ಶಾಲೆಗೆ ಬಂದಾಗ ಕೊಟ್ಟದಿಲ್ಲ ಅಲ್ಲ. ಹಾ, ಇದೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾರೆ, ತಪಾಸಣೆಯನ್ನ ಮಾಡ್ತಾರೆ. ನಂತರ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಚಿಕಿತ್ಸೆ ಇದ್ರೆ ಅದನ್ನ ಮೇಲ್ಮಟ್ಟಕ್ಕೆ ಕಳಿಸಿ ಅದನ್ನು ಮಾಡ್ತಾರೆ. ಜೊತೆಗೆ ಈಗ ಗುಳಿಗೆ ಕೊಡ್ತಾರಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ರ ಮತ್ತೆ? ಇಲ್ಲ. ಶಾಲೆ ಫಸ್ಟ್ ಮಕ್ಕಳಿಗೆ ಸೇರಿಸ್ತೀವಿ ನೋಡಿ, ಅವಾಗ ಏನಾದ್ರು ಕೊಟ್ಟಿದ್ರ ಫೀಗಿ ಏನಾದ್ರು? ಈಗ ನೋಡ್ರಿ, ಉಚಿತ ಶಿಕ್ಷಣ, ಬಟ್ಟೆ ಮತ್ತೆ ಪುಸ್ತಕ, ಬೂಟು, ಸಾಕ್ಸ್ ಅಥವಾ ಚಪ್ಪಲ್, 2 ವಾರಕ್ಕೆ 2 ಸಲ ಟ್ಯಾಬ್ಲೆಟ್ಸ್ ಮಕ್ಕಳಿಗೆ, ಮತ್ತೆ ಪೌಷ್ಟಿಕಾಂಶ ಟ್ಯಾಬ್ಲೆಟ್ಸ್, ಮತ್ತೆ ಊಟ ಅಲ್ಲ, ಬಿಸಿ ಊಟ, ದಿವಸ ಮೊಟ್ಟೆ, ಆಮೇಲೆ ಇದು ಏನ್ ಹೇಳ್ರಿ, ಹಾಲು, ರಾಗಿ ಮಾಲ್ಟು, ರಾಗಿ ಮಾಲ್ಟು ಅಲ್ವಾ, ಚಪಾತಿ ಗೋಧಿ ಬಂದಾಗ ಚಪಾತಿ ಕೊಟ್ಟಿದ್ರು ಅಲ್ಲ. ಕಡೆಗೆ ಮತ್ತೊಂದೇನಂದ್ರೆ ಇದು ಮೊಟ್ಟೆ, ಕೊಡ್ತಾರ. ಕಡೆ ಅದಕ್ಕಿಂತ ಮೊದಲೇ ಎಲ್ರು ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಊಟ ಮಾಡ್ತೀರಾ? ಎಲ್ರು ಮಾಡ್ತೀರಿ? ಎಲ್ರು ಹಾಲು ಕುಡಿತೀರಾ? ಸ್ವಲ್ಪ ಕುಡಿತೀರಿ ಶೇಷೆ ಅಲ್ವಾ, ಬಾಳ ಕುಡುದಿಲ್ಲ ಅಲ್ಲ. ಪ್ರಾಮಾಣಿಕವಾಗಿ ಹೇಳಿ ಅದಕ್ಕೆ ಈಗ ಮತ್ ಪಾಲಕರಲ್ಲೇ ಬರ್ತೇನೆ. ಇಷ್ಟೆಲ್ಲ ಸವಲತ್ತನ್ನ ಸರ್ಕಾರ ನಮ್ಗೆ ಯಾಕೆ ಕೊಡ್ತಾ ಇದೆ ನಮ್ಮ ಮಕ್ಕಳಿಗೆ? ನೀವು ಮಾತಾ ಬಿಡಿ, ನೀವು ಮಾತಾಡೋದು ಇಲ್ಲ. ಈಗ ಆಯ್ತು, ನೀವು ಮಾತಾಡ್ತೀನಿ ನಾನು. ಗೌರ್ಮೆಂಟ್ ಮಾಡ್ಕೊಟ್ರು, ನಮ್ ಕನ್ನಡ ಶಾಲೆಗೆ ಮಕ್ಕಳು ಕಡಿಮೆ ಹೋಗ್ಬಿಟ್ಟು ಏನ್ ಸವಲತ್ತು ಅಲ್ಲ, ಯಾಕೆ ಕೊಡ್ತಾ ಇದ್ದಾರೆ ಈ ಸವಲತ್ತನ್ನ? ಶಾಲೆ ಬರ್ಲಿ ಒಂದು. ಮತ್ತೆ ಅದನ್ನ ನೋಡಿ ಮತ್ತೆ ಹೇಳ್ಬಿಡಿಯಾ ಅಂತ ಬಿಡಿ. ಹೇಳಿ ಮತ್ತೆ. ಕನ್ನಡ ಶಾಲೆಗೆ ಸೇರ್ಸ್ಬೇಕಲ್ಲ, ಅಲ್ಲಿ ಏನು ಸವಲತ್ತು ಇಲ್ಲಲ್ಲ. ಕನ್ನಡ ಶಾಲೆಯಲ್ಲಿ ಸವಲತ್ತು ಕೊಟ್ಟು ಎಲ್ಲರೂ ಕನ್ನಡ ಶಾಲೆ ಸೇರ್ಬೇಕು ಅಂತ. ಮತ್ತೆ ಮತ್ತೇನು? ಶಿಕ್ಷಣ ಕಲ್ತ್ ಮುಂದೆ ದೊಡ್ಡ ಹುದ್ದೆ ಹೋಗ್ಬೇಕು, ಅದಾಯ್ತು. ಅದ್ರ ನಂತರ ಶಿಕ್ಷಣಕ್ಕೆ ಕಲಿಸುದು ಇದು ವ್ಯವಸ್ಥೆ ಎಲ್ಲ ಆಯ್ತು. ಮತ್ ಮುಂದೆ ಏನ್ ಹೇಳ್ರಿ, ಗೊತ್ತಿಲ್ವಾ? ಕನ್ನಡ ಒಳ್ಳೇದು. ಒಂದ್ ನಿಮಿಷ ಅದು ಬುಕ್ಸ್ ಅಲ್ಲಿ ಇಟ್ರಿ. ಇದು ಏನಂದ್ರೆ ಮತ್ತೆ ಯಾಕೆ ಹೇಳ್ರಿ, ಒಂದು ಮಕ್ಕಳ ಆರೋಗ್ಯ ಸರಿ ಇರಬೇಕು, ಪೌಷ್ಟಿಕಾಂಶದ ಕಡಿಮೆ ಇದ್ರು ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಗುಳಿಗೆ ಕೊಡ್ತಾರೆ. ಜೊತೆಗೆ ಪೌಷ್ಟಿಕಾಂಶದ ಆಹಾರಗಳನ್ನ, ಫುಡ್, ಬಿಸಿ ಊಟ ಅಲ್ವಾ ಮಾಡ್ತಾರೆ. ಮತ್ತೆ ಉಚಿತ ಶಿಕ್ಷಣ, 1 ಪೈಸಾನು ನಾವು ಖರ್ಚು ಮಾಡೋದಿಲ್ಲ ಅಲ್ಲ. ಈಗ ಇದಕ್ಕಾಗಿ ಈ ಪಾಲಕರ ಜವಾಬ್ದಾರಿ ಏನು? ಇಷ್ಟೆಲ್ಲ ಸರ್ಕಾರ ಮಾಡ್ತದಲ್ಲ. ನಾವು ನೀವು ಶಾಲೆ ಹೋಗ್ಬೇಕಾದ್ರೆ ಮಳೆಗಾಲ ಶುರುವಾಯ್ತು, ಶಾಲೆ ಶುರುವಾಯ್ತು ಅಂದ್ಕೂಡ ಪಾಪ ಅಪ್ಪ ಅಮ್ಮಗೆ ಅಲ್ಲಿ ಇಲ್ಲಿ ದುಡ್ಡು ಕುಡ್ಸ್ಕೊಂಡು ಮಕ್ಕಳು ಶಾಲೆ ಹಾಕೋದಾಗಿತ್ತು. ಹೌದಲ್ಲ ಹೇಳಿ? ಹೋಗ್ತೀರ ಇದಕ್ಕೆ? ಆ ಕಷ್ಟಪಟ್ಟವ್ರಿಗೆ ಅಷ್ಟೇ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಅವಾಗ ಮತ್ತೆ ಈಗ 1, 2 ಅವಾಗ 3, 4 ಶಾಲೆನೇ ಬಿಟ್ಬಿಡ್ತಾ ಇದ್ರು. ಮತ್ತೆ ನಾವೆಲ್ಲ ಹೇಳ್ಬೇಕಂದ್ರೆ ನಾವು 3, 4 ಜನ ಕರಿತಿದ್ವಿ, ಅಣ್ಣ ನಾನು ಅಕ್ಕ ಇಲ್ಲ ಅಂತ. ಸೆಕೆಂಡ್ ಟರ್ಮ್ 3 ಮತ್ತೆ ಇದು ಪ್ರವಾಸದ್ದು 1 ಸಲ ಬರ್ತಿತ್ತು. ನಾನು 1 ಸಲ ಹೋಗುದಿಲ್ಲ ಇದ್ದೆ, ಅಷ್ಟು ತಂದೆಯವ್ರ ಜವಾಬ್ದಾರಿಗಳಿದ್ದು ಬೇಡ ಅಂತ. ಅಣ್ಣ ತಮ್ಮ ಹೋಗ್ಲಿ ಅಂತ ಹೇಳ್ಕೊಂಡು ಅವ್ರು ಹೋಗ್ಲಿ ಪ್ರವಾಸಕ್ಕೆ, ನಾವು ಬೇಡ ಅಂತ. ಅಂದ್ರೆ ಅಂತ ಪರಿಸ್ಥಿತಿ ಇತ್ತು ಅಂತ. ಒಂದೇ ಸಲ ಅಷ್ಟೆಲ್ಲ ಹಣ ಕೂಡ್ಸ್ಲಿಕ್ಕೆ ಆಗುದಿಲ್ಲ ಆಗಿತ್ತು. ಅವ್ರು ಈಗ ತರ್ತಾರೆ, ಈಗ ಎಲ್ಲಿ ತರ್ತಾರೆ ಪಾಲಕರು ಹಣವನ್ನ? ಆವಾಗ ತರ್ಲಿಕ್ಕೂ ಕಷ್ಟ ಆಗಿತ್ತು. ಈಗ ಮತ್ತೆ ಉಚಿತ ಶಿಕ್ಷಣ ಅಂತೂ ಇಲ್ಲಾಗಿತ್ತು, ಕಷ್ಟಪಟ್ಟೆ ಮಾಡ್ಬೇಕು. ಯಾವ್ದಕ್ಕಾದ್ರೂ ಫೀ ತಗೊಂಡು ಎಂತ
ಶಾಲೆಯಲ್ಲಿ ಬ್ಯಾಚಿಗೆ ಅಲ್ಲ ಶಿಕ್ಷಕರ ದಿನಾಚರಣೆಗೆ ಬ್ಯಾಚಿಗೆ ಕೊಡ್ಬೇಕಿತ್ತು. ಮತ್ತೆ ಅಷ್ಟಾಗ್ವೆ ಕಡೆಗೆ ಮಕ್ಕಳ ದಿನಾಚರಣೆ ಬ್ಯಾಚ್ ಅಂತ ಕೊಡ್ಬೇಕಿತ್ತು. ಕಡೆಗೆ ಶಾಲೆ ಗ್ಯಾದರಿಂಗ್ ಏನಾದ್ರು ಎಂತಾರು ಮಾಡ್ತಾರ ಅಂತ ಕೊಡ್ಬೇಕಿತ್ತು ಅಲ್ವಾ. ಎಲ್ಲದಕ್ಕೂ ಹಣ. ಮತ್ತೆ ಪ್ರವಾಸದ್ದು ಅದು ಇದು ಎಲ್ಲ ಹಣ ಕೊಡ್ಬೇಕಿತ್ತು. ಈ ಪ್ರವಾಸದ್ದು ಒಂದು ಮಕ್ಳಿಗೆ ಕೊಡು ಹೊರತಾಗ ಮತ್ತೆ ಯಾವುದು ಇಲ್ಲ. ಇನ್ನೇನು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಮಕ್ಳಿಗೆ ಡ್ರೆಸ್ ಮಾಡ್ಲಿಕ್ಕೆ ಇಂಥದಕ್ಕಷ್ಟೇ ಕೊಡುದು. ಕಡೆಗೆ ಈಗ ನಿಮ್ ಜವಾಬ್ದಾರಿ ಏನು? ಈಗಷ್ಟು ಶಾಲೆ ಮಾಡ್ತದೆ ಸರ್ಕಾರ, ಶಾಲೆ ಸರ್ಕಾರ ಮಾಡ್ತದೆ. ಈಗ ನಮ್ಮ ಪಾಲಕರಾದ ನಮ್ಮ ಜವಾಬ್ದಾರಿ ಏನು? ಕಳಿಸ್ಬೇಕು ಒಂದೇದು. ಮತ್ತೆ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಲಕ್ಷ್ಯ ವಹಿಸ್ಬೇಕು. ಹಾ ವೆರಿ ಗುಡ್. ವಿದ್ಯಾಭ್ಯಾಸದ ಬಗ್ಗೆ ಲಕ್ಷ್ಯ ವಹಿಸ್ಬೇಕು. ಮತ್ತೆ ಮತ್ತೇನು ನೀವು ನಾನು ತಾಯಿಯಾಗಿ ಕೇಳ್ತಾ ಇದ್ದೇನೆ ನಿಮ್ಗೆ. ನೀವು ಮನೆಗೆ ಮಕ್ಕಳು ಹೋಗ್ಕೊಂಡು ಏನ್ ಕೇಳ್ತೀರಿ ಮಕ್ಳ ಹತ್ರ? ಏನ್ ಬರ್ತಿದ್ರು, ಏನ್ ಹೋಮ್ವರ್ಕ್ ಕೊಡ್ತಿದ್ರು? ಅದು ನಾವು ನೀವು ಇರ್ಬೇಕಾದ್ರೆ ಅಪ್ಪ ಅಮ್ಮ ಕೇಳುದು ಅದೇ ಆಗಿತ್ತು. ಈಗ ನೀವು ಮತ್ತೇನ್ ಕೇಳ್ತೀರಿ? ಯಾರು ನಿಮ್ಮಮ್ಮ ಏನ್ ಕೇಳ್ತಾರೆ? ಹೋಗ್ಬಿಳೆ ಮನೆಗೆ ಹೋಗ್ಬಿಳೆ ಕುಟಿ ಹೇಳ. ನಿಮ್ಮಮ್ಮ ಮನೆ ಹೋಗ್ಬಿಳೆ ಏನ್ ಕೇಳ್ತಾರೆ? ಹೇಳ. ಕದ ಹೇಳಿ, ಅದಕ್ಕೇನಿಲ್ಲ, ತೊಂದ್ರೆ ಇಲ್ಲ, ಹೇಳು ಹೇಳೆ. ಏನ್ ತಿಂದ್ರೆ ಹಾ ಏನ್ ಮಾಡಿದ್ರಿ? ಹಾ ಏನ್ ತಿಂದ್ರಿ, ಏನ್ ಊಟ ಮಾಡಿದ್ರು, ಅಡಿಗೆ ಏನ್ ಮಾಡಿದ್ರು, ಹೇಗ್ ಮಾಡಿದ್ರು, ಮತ್ತೆ ತಿಂದ್ಯಾ ಹೇಗೆ ಕೇಳ್ತೀರ? ಇಲ್ಲ ಕೇಳ್ತಿರಲ್ಲ. ನೀವು ಎಷ್ಟು ದಿವಸ ಶಾಲೆಗೆ ಬಂದಿದ್ರಿ? ಶಾಲೆಗೆ ಯಾವಾಗಾದ್ರೂ ಬಂದಿದ್ರಾ? ಕರೆ ಹೇಳಿ, ಯಾವಾಗ ಬಂದಿದ್ರಿ? ಅದು ಹೊರತಾಗಿ ನೀವಾಗೇ ಆಯ್ತು ಶಾಲೆಗೆ ಬಂದಿಲ್ಲ. ಯಾವಾಗ ಮಕ್ಕಳ ಕಟ್ಕೊಂಡು ಗೇಟ್ ಹತ್ರ ಕೊಟ್ಟು ನನ್ನ ಮಗ ಬಂದ ಮೇಡಮ್ ಅಂತ ಹೋಗ್ತಿದ್ರಿ. ಟೀಚರ್ ನಮ್ಮ ಮಗ ಬಂದ ಅಂತ ಮಾತಾಡಿ ಹೋಗ್ತೇವೆ. ಮಾತಾಡಿ ಹೋಗ್ಲಿಲ್ಲ. ಮಕ್ಕಳು ಹೇಗೆ ಅಭ್ಯಾಸ ಮಾಡ್ತೀರ ಅಂತ ಕೇಳುದು. ಮತ್ತೆ ಇಲ್ಲಿ ನೋಡ್ರಿ ಒಂದ್ ವಿಷಯ ಹೇಳ್ತೇನೆ. ರಜೆಯಲ್ಲಿ ಒಂದು ದಿವಸ ನಮ್ಮ ಮಕ್ಕಳು 2 ಜನ ಇದ್ರೆ ನಮ್ಗೆ ಎಷ್ಟು ನನ್ನ ಹೆಸರು ನಿಖಿಲ. ಫುಲ್ ಹೆಸರು ನಿಖಿಲ ನಾಗೇಂದ್ರ ಗುಂಡ. ಈಗ ನಾವು ರಜೆ ಇದ್ದಾಗ 2 ಜನ ಮಕ್ಕಳನ್ನ ಸಂಭಾಳಿಸ್ಬೇಕಾದ್ರೆ ನಮ್ಗೆ ಕಷ್ಟ ಆಗ್ತದಲ್ಲ? ಆಗ್ತದಿಲ್ಲ? ಆಗುದಿಲ್ಲ ಅನ್ನೋ ತಾಯಿ ಹೇಳಿ ನೋಡುವ. ಆಗ್ತದಲ್ಲ? ಇವತ್ತು ಯಾಕೆ ರಜೆ ಕೊಟ್ರು ಅಂತ ಎಂತ ಮಕ್ಕಳಿಗೆ ಆಗ್ತದಲ್ಲ? ಆದ್ರೆ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಏನೇನ್ ಮಾಡ್ಬೇಕು? ಇಷ್ಟೆಲ್ಲ ಮಕ್ಕಳನ್ನ ಸಂಭಾಳಿಸ್ಬೇಕು. ಹಾ ಜೊತೆಗೆ ಅವರಿಗೆ ಹಾಲು, ಊಟ, ಶಿಕ್ಷಣ ಅಲ್ವಾ? ಪ್ರತಿಯೊಂದನ್ನು ಕೊಡ್ಬೇಕು. ಎಲ್ಲ ಜವಾಬ್ದಾರಿಯನ್ನು ನೋಡ್ಬೇಕು. ಮತ್ತೆ ಅಲ್ಲೆಲ್ಲ ರೋಡ್ ಬೀಳ್ತಾರಲ್ಲ ಮಕ್ಕಳು, ಅಲ್ಲಿದಾದ್ರ ಮನೇಲಿ ಓದಿ ಆದ್ರ ರೋಡಿಗೆ ಹೋದ್ರು ಅಲ್ವಾ? ಪ್ರತಿಯೊಂದನ್ನು ಲಕ್ಷ್ಯ ಕೊಡ್ಬೇಕು. ನಾವು ಪಾಲಕರಾದವ್ರು ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಬ್ರು, ನಾವಿಷ್ಟಿಗೆ ಉದಾಹರಣೆ ಇಷ್ಟ ಜನ ಇದ್ದೀರಿ ನೀವು, ಯಾರ ಒಬ್ರು ಒಂದ್ ದಿವಸ ಬಂದು ಏನ್ ಮಾಡ್ತಾರೆ ಮಕ್ಳು, ಏನ್ ಮಾಡ್ತಾರೆ, ಅಡ್ಗೆ ಏನ್ ಮಾಡಿದ್ದಾರೆ, ಅಕ್ಕಿ ಚೂರ್ಮ ತೊಳಿತಾರೆ ಹೆಂಗೆ, ಅಡಿಗೆ ಸರಿ ಮಾಡ್ತಾರೆ ಹೆಂಗೆ, ಮಕ್ಳು ಸರಿ ಬಡಿಸ್ತಾರೆ ಹೆಂಗೆ, ಪ್ರತಿಯೊಂದು ನಮ್ಮ ಮಕ್ಕಳು ಹೆಂಗ್ ಮಾಡ್ತಾರೆ, ಹಾಕಿದಷ್ಟು ಬಿಟ್ಟು ಹೋಗ್ತಾರೆ ಹೇಗೆ, ಮೊಟ್ಟೆನ್ನು ತಿಂದೆ ಕೆಲವಷ್ಟು ಆ ಶಾಲೆ ನೋಡಿದ್ದೇನೆ, ಆ ಕೆಂಪುದಷ್ಟು ಬದಿಗೆ ಹೋಗ್ತದೆಪ್ಪ, ಬಿಳಿದೊಂದು ತಿನ್ನುವವರು ಇದ್ದಾರೆ, ಬಿಳಿದಷ್ಟು ಬಿಟ್ಟು ಕೆಂಪುದೊಂದು ತಿನ್ನುವರು ಇದ್ದಾರೆ. ಆ ಪ್ರತಿಯೊಂದನ್ನು ನೀವ್ ಹೇಳ್ಬೋದು ಮೇಡಮ್ ಶಿಕ್ಷಕರಿಲ್ಲ, ಶಿಕ್ಷಕರಿಗೆ ಎಲ್ಲ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಹತ್ರ ಪರವಾಗಿ ಏನು ಮಾತಾಡ್ತಾ ಇಲ್ಲ, ನಾ ಇದು ವಿಷಯ ಹೇಳ್ತಾ ಇದ್ದೇನೆ, ವಾಸ್ತವ ಹೇಳ್ತಾ ಇದ್ದೇನೆ. ಏನಂದ್ರೆ ಶಿಕ್ಷಕರು ಎಲ್ಲ ಜವಾಬ್ದಾರಿ ತಗೊಂಡು ನಾವು ಬಂದು ಅಟ್ಲೀಸ್ಟ್ ಹಿಂಗ್ ನೋಡಿ ಏನ್ ಮಾಡಿಲ್ಲ ನೋಡಿ. ಮತ್ತೆ ಶಾಲೆ ಒಂದು ಪುಸ್ತಕ ಇದೆ, ಎಷ್ಟು ಜನ ಸಹಿ ಹಾಕಿದ್ರಿ? ಅದಕ್ಕೆ ಹಾಕಿದ್ರಾ? ಬ್ಯಾಗ್ ಗುಡ್ಡೆ ಆ ಪುಸ್ತಕ, ಅದು ಡೈರಿ. ಮತ್ತೊಂದಿದೆ ಹೇಳಿ. ರುಚಿ ಪುಸ್ತಕ ಅಂತ ಇದೆ ಒಂದು, ಊಟದ MDM ಮಧ್ಯಾಹ್ನ ಉಪಹಾರ ಯೋಜನೆ ಅಂತ ಇದೆ. ಅಲ್ಲಿ ನೀವು ಬಂದು ಅಂದ್ರೆ ಊಟನೇ ಮಾಡ್ಬೇಕಂತ ರುಚಿ ನೋಡಿ ಅಲ್ಲಿ ಬರ್ದು ಹೋಗ್ಬೇಕು. ಇದ್ರ ಮೇಲೆ ಎಂತ್ರ ಮೇಲೆ ಪಟ್ಟಿ ಮೇಲೆ ಬರ್ದು ಇದು ಬರ್ದು ಸಹಿ ಹಾಕಿಟ್ಟು ಹೋಗ್ಬೇಕು. ಅದೊಂದಿದೆ. ನೀವು ಕಂಪಲ್ಸರಿ ಬರ್ತಿರಲ್ಲ ಯಾವಾಗಾದ್ರು, ಈಗ ಮುಂದಾದ್ರೂ ಏನ್ ಮಾಡಿ, ಯಾವಾಗ ನಿಮ್ಗೆ ಅಷ್ಟು ಜನ ಹೋದ್ರೆ ಒಂದ್ 10-15 ದಿವಸಕ್ಕೊಬ್ರು ಬಂದಾಗ ಆಗ್ತದೆ. ಶನಿವಾರ ಆಯ್ತಕ್ಕೆ ಹೋದ್ರು ನೋಡಿಬೇಕು ಹೌದಲ್ಲ ಅಂತ. ನಾನು ಹೇಳೋದೇನ ತಪ್ಪು ಹಾಕಿದ್ರೆ ಅದು ಪುನಃ ಹಾಕ್ಬೋದು. ತಪ್ಪಿದ್ಯಾನ ಹೇಳಿದ್ರು ನೀವೇ ಅಲ್ಲ, ಬಂದ್ಕೊಂಡು ಹೆರಸ್ಮೆಂಟ್ ಅಂತಲ್ಲ, ಬಂದು ನೀವು ಅವ್ರು ಅಡಿಗೆ ಮಾಡೋರು ಸ್ವಲ್ಪ ಮಕ್ಳು ಬಡಿಸ್ಬೇಕಾದ್ರೆ ಸರಿ ಕೂತ್ಕೊಂಡ್ರು
ಬಡಿಸ್ತಾರೆ ಇಲ್ಲ ಅವರಂತೂ ಬಂದು ಏನಾದ್ರು ಉಪ್ಪಿನಕಾಯಿ ಅವು ಮಾಡ್ತೇನೆ ಅಥವಾ ಅನ್ನ ನೀವು ಸ್ವಲ್ಪ ಬಡಿಸಿದ್ರೆ ಶಿಕ್ಷಕರು ಖುಷಿ ಆಗ್ತದೆ ನೋಡಿ, ಪಾಲಕರು ಬರ್ತಾರೆ ಮತ್ತೆ ಶಿಕ್ಷಕರು ಅಲರ್ಟ್ ಆಗ್ತಾರೆ. ಜೊತೆ ಮಕ್ಕಳು ಸ್ವಲ್ಪ ಸಮಾಧಾನದಿಂದ ಕೂತ್ಕೋತಾರೆ. ಯಾಕೆ ನಮ್ಮ ಅಪ್ಪ ಅಮ್ಮ ಬಂದರೆ ಜಗಳ ಮಾಡಿ ಮತ್ತೆ ಮನೆ ಹೋಗಿ ಹೊಡೆಯೋರು ಬೈಯೋರು ಅನ್ನೋದು ಅವ್ರಿಗಿರ್ತದೆ ಅಲ್ವಾ. ಕಡೆಗೆ ಇದೆಲ್ಲ ಆಯ್ತು. ವೈಯಕ್ತಿಕವಾಗಿ ನಾವು ಒಂದು ತಾಯಿಯಾಗಿ ಹೇಳ್ತೇನೆ, ನಿಮಗೆ ಏನು ಬೆನಿಫಿಟ್ ಆಗದೆ ಇದರಿಂದ? ಈ ಮಕ್ಕಳಿಗೆ ಶಾಲೆಯಲ್ಲಿ ಊಟ ಕೊಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಆಗತ್ತೆ? ಅವ್ರ ಮನೇಲಿ ಸರಿಯಾಗಿ ಊಟ ಮಾಡೋದಿಲ್ಲ. ಒಂದು ಒಪ್ಕೊಳ್ತೇನೆ ಅಲ್ಲ, ಹೌದು, ಸರಿಯಾಗಿ ಊಟ ಮಾಡೋದಿಲ್ಲ ಮನೇಲಿ. ಮನೆಯಲ್ಲಿ ಇಲ್ಲಿ ಚೆನ್ನಾಗಿ ಮಾಡಿ ಮಕ್ಕಳ ಜೊತೆ ಊಟ ಮಾಡ್ತಾರೆ, ಮತ್ತೆ ಸಾರು ಬಿಸಿ ಬಿಸಿ ಇರ್ತದೆ, ಬಿಸಿ ಮತ್ತೆ ಅವ್ರ ಸಾರು ಮಕ್ಕಳಿಗೆ ಆಗುದಿಲ್ಲ. ನಾನು ಹೇಳ್ತೇನೆ ಎಲ್ಲರೂ ಅಲ್ವಾ. ನಾವು ಕೆಲಸ ಹೋಗಿರ್ತೀವಿ ಮಧ್ಯಾಹ್ನ, ಟೈಮ್ ಟು ಟೈಮ್ ಊಟ ಕೊಡ್ಲಿಕ್ಕೆ ಆಗುದಿಲ್ಲ ಮಾಡಿ ಬಡಿಸ್ಲಿಕ್ಕೆ ಆಗುದಿಲ್ಲ, ರಾತ್ರಿ ಏನೋ ಮಾಡಿ ಬಡಿಸ್ತೀವಿ, ಮಧ್ಯಾಹ್ನ ಆಗುದಿಲ್ಲ. ಹಾ, ವೆರಿ ಗುಡ್, ಸರಿ ಮಾತು. ಮತ್ತೆ ಒಂದೇನ್ ಹೇಳ್ರಿ, ಮಧ್ಯಾಹ್ನ ಈಗ ಮಧ್ಯಾಹ್ನ ಶಾಲೆಗೆ ಬರ್ಬೇಕು, ಮಕ್ಳು ಬರ್ತಾರೆ ಅಂದ್ರೆ ಕಾಯ್ಬೇಕಾಯ್ತು, ಮಗ ಬರ್ಬೇಕಾಯ್ತು, ಮಗನ ಮಗಳು ಬಡ್ಸಿಕ್ ಹೋಗ್ಬೇಕು, ಹೋಗ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಬಡ್ಸ್ಲಿಕ್ಕೆ ಬರ್ಬೇಕು, ಒಂದು ಅಡಿಗೆ ಮತ್ತೆ ಬೆಳಿಗ್ಗೆ ತಲೆಗೆ ಏನ್ ಅಡಿಗೆ ಮಾಡಿಟ್ಬೋದಾಯ್ತು, ಏನ್ ಮಾಡಿಟ್ಬೋದಾಯ್ತು, ಅವ ಅದು ತಿನ್ನುದಿಲ್ಲ ಇದು ತಿನ್ನುದಿಲ್ಲ, ಅದು ವಿಚಾರ ಮಾಡೋದೊಂದು. ಎರಡನೇದು. ಮೂರನೇದು, ಅಕಸ್ಮಾತ್ ಎಲ್ಲರೂ ಒಂದ್ ಸಣ್ಣ ಕಾರ್ಯ ಐತಪ್ಪ, ಒಂದು ಯಾವ್ದೋ ಸೀರೆ ಕೊಡುದ, ಒಂದ್ ಹೆಸರು ಹಾಕುದಾಯ್ತು, ಇವ್ರ ನಾವು ಶಾಲೆ ಬರ್ತೀವಿ ಮಧ್ಯಾಹ್ನ ಅವ್ನ್ ಕರ್ಕೊಂಡು ಹೋದ್ರೆ ಶಾಲೆ ಟೀಚರ್ ಬೈತಾರೆ ರಜೆ ಹಾಕಿದ್ರೆ ಅಲ್ವಾ. ಅವ್ನ್ ಕರ್ಕೊಂಡು ಹೋಗುದಿಲ್ಲ, ಬಿಟ್ಟು ಬಿಟ್ಟು ಮನೇಲಿ ಬಿಟ್ಟು ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾವ, ಇಲ್ಲೇ ಉಳಿದ್ ಬಿಟ್ಟು ಅವ್ಗೇನು ಗೊತ್ತಿರುದಿಲ್ಲ. ನಾವಲ್ಲಿ ಹೋಗಿ ಸೀರೆ ಉಟ್ಕೊಂಡು ಹೋಗು, ನಮ್ ಕೆಲಸ ಮಾಡ್ಕೊಂಡು ಬಸ್ 4 ಗಂಟೆ ತಿರುಗಿ ಬಂದ್ರೆ ಇದ್ ನಂಬ್ತೀರಿ? ನಾನಂತೂ ಹೋಗ್ತೇನೆ, ಯಾಕಂದ್ರೆ ಈಗ ಎಲ್ಲರೂ ರಜೆಗೆ ಹೋಗ್ಬಿಡ್ಬೇಕು. ಶಾಲೆಗೆ ಊಟ ಕೊಡೋದ್ರಿಂದ ಅಲ್ಲ, ಒಂದ್ ಎಂತಕ್ಕೂ ಹೋಗ್ಬೇಕಾಯ್ತಪ್ಪ, ಒಂದ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು, ಒಂದ್ ಎಂತಕ್ಕೂ ಹೋಗ ನಮ್ಮ ವೈಯಕ್ತಿಕ ಹೆಂಗಸರ್ದು ಏನಾದ್ರು ಇರ್ತದೆ, ಬಟ್ ಒಂದ್ ಬ್ಯಾಂಕಿಗೆ ಹೋಗ್ಬೇಕಾಯ್ತು. ಅಮ್ಮ ನಾ ಬರ್ತೀನಿ ಅಂತ ಸೀರೆ ಹಿಡಿತಾರೆ ಬಂದ್ಬಿಡಿ ಮಕ್ಕಳು. ಅವ್ರು ಈ ಬದಿಗೆ ಉಳಿದ್ರು, ಈ ಬದಿಗೆ ಅವ್ರು ಉಸ್ಕಿರುದೆ 4 ತನಕ ನಾವು ಬಂದ್ಕೊಬಿಟ್ರೆ ಯಾವ ರಗಳೆ ಇರುದಿಲ್ಲ ಅಲ್ಲ. ಇದ್ರಿಂದ ನಮ್ಗೆ ಅನುಕೂಲ ಆಗದೇ ಇಲ್ಲ. ಹೌದು, ನಾವೆಲ್ಲರೂ ಹೋದಾಗ ಎಷ್ಟು ಸಲ ನೋಡ್ತೇನೆ, ಈಗ ಮದ್ವೆ ಫಂಕ್ಷನ್ ಎಂತ ಫಂಕ್ಷನ್ ಇಲ್ಲ, ನನ್ನ ಮಗು ಪಟ ಪಟ ಅಮ್ಮ ಅಪ್ಪ ಅಮ್ಮ ಹೆಂಗೆ ಊಟ ಮಾಡ್ಕೊಂಡು ಬಿಟ್ಟಾಗ ನೋಡ್ತಾರೆ ಮಗ ಬರ್ತಾರೆ ಅಂತ. ಅಂದ್ರೆ ಎಲ್ಲ ಕಡೆಗೂ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಒಂದೇನು, 2 ವರ್ಷದ ಶಾಲೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಒಂದೇನು. ನಮ್ ಕೆಲಸ ಮಾಡ್ಕೊಳ್ಳೋದು ನಮ್ಗೆ ಅವಶ್ಯಕತೆ ಇರ್ತದೆ ಅಲ್ವಾ. ಈಗ ಕೂಲಿ ಕೆಲ್ಸಕ್ಕೆ ಹೋಗುದ್ ಬಿಟ್ಟು, ಗದ್ದೆ ಕೆಲ್ಸಕ್ಕೆ ಹೋಗುದ್ ಬಿಟ್ಟು ಇತರೆ ನಮ್ ಫಂಕ್ಷನ್ನಿಗೂ ಸಹಿತ ಹೋಗ್ಲಿಕ್ಕೆ ಅವಕಾಶ ಇದೆ. ಯಾರೋ ಮನೇಲಿ ಬಿಟ್ಟು ಈಗ ನೀನ್ ಆಚೆ ಮನೇಲಿ ಆಡ್ತೇನೆ ಮನೆ, ನಾನು ಹಾಸ್ಪಿಟ್ಲಿಗೆ ಹೋಗ್ಬರ್ತೇನೆ ಅಂದ್ರೆ ಆ ಮಕ್ಳಿಬ್ರು ಹೊಡೆದಾದ್ರೆ ನಾ ಬಿದ್ರ ಏನ ಅನ್ಸ್ತದೆ. ಈ ಶಿಕ್ಷಕರ ಮೇಲೆ ಜವಾಬ್ದಾರಿ ಇರ್ತದಲ್ಲ, ಹೋಗ್ತೀರಿ ಅಷ್ಟೆಲ್ಲ ಅವರೇ ನೋಡ್ಕೊತಾರೆ. ನೀವು 9 ಗಂಟೆ ತಂದು ಬಿಟ್ರೆ 4:30ವರೆಗೆ ಅವರೇ ನೋಡ್ತಾರೆ. ಅದಕ್ಕಾಗಿ ನಾ ಹೇಳುದೇನು, ಅವ್ರಿಗೆ ನೀವು ಕೋಪರೇಟ್ ಆಗಿ ದಿವಸ ಹೋಗೋರು ಯಾರಾದ್ರೂ ಬಂದ್ರೆ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡೋದು. ಅಂದ್ರೆ ಮಕ್ಕಳಿಗೆ ಬಡಿಸೋದು, ಅದು ಸುಮ್ಕೂಳ್ ಅವ್ರಿಗೆ ಆ ಬಡಿಸೋ ಸತಿ ಕೂತ ಮಕ್ಕಳು ಕೂಡ್ಸಿದ್ರು ಸಾಕ್ತದೆ. ಶಿಕ್ಷಕರಿಗೆ ಈಗ ಉದಾಹರಣೆ ಹೇಳ್ತೇನೆ, ಇಲ್ಲಿ 2 ಜನ ಶಿಕ್ಷಕರಿದ್ರೆ ಮಾಡುದಿಲ್ವಾ ನೀವು ಕೇಳ್ಬೋದು. ಒಂದೇದಂದ್ರೆ ಶಿಕ್ಷಕರಿಗೆ ಮತ್ತೆ ಇತರೆ ಕೆಲಸಗಳಿರ್ತದೆ. ಮತ್ತೆ ಅವ್ರಿಗೆ ಟೈಮು ಎಷ್ಟಿಂದ ಎಷ್ಟು ಮೇಡಮ್? ಊಟ ಟೈಮು 12:45ರಿಂದ 1:30. ಆ 3/4 ತಾಸಲ್ಲಿ ಮಕ್ಕಳು ಜನ ಊಟ ಮಾಡೋದು ನೋಡ್ಕೊಂಡು ಕಡೆಗೆ ಅವ್ರು ಒಂದು ಊಟ ಮಾಡೋದು ಇರ್ತದಲ್ಲ ಮಾಡ್ಕೊಂಡು ಅಷ್ಟಂತ ಮತ್ತೆ ಬೇರೆ ಬರ್ತಾರೆ. ಈಗ ನಮ್ಮ ಹಳ್ಳಿ ಶಾಲೆಗೆ ಬರ್ದಿದ್ರು, ಸಿಟಿ ಕಡೆ ಇದ್ದಲ್ಲಿ ಪಟ ಪಟ ಆ ಊಟ ಟೈಮು ನೋಡುದಿಲ್ಲ, ಎಲ್ಲರೂ ಬರ್ತಾರೆ. ಇಲ್ಲೂ ಬರ್ತಾರೆ, ನನ್ನ ಕೆಲಸ ಏನಾದ್ರು ಬರ್ತಾರೆ, ಪ್ರಶ್ನೆ ಇಲ್ಲ. ಆದ್ರೆ ಆ ಸಮಸ್ಯೆ ಇದು ನೋಡಿ, ಅದು ನೋಡ್ಲಿಕ್ಕೆ ಸಮಸ್ಯೆ ಸ್ವಲ್ಪ ತೊಂದರೆ ಆಗ್ತದೆ. ತಾಯಿಯಂದಿರು ಯಾರಾದ್ರೂ ಒಬ್ರಲ್ಲ ಒಬ್ರು ಬಂದ್ರೆ ಅವರಿಗೂ ಹೆಲ್ಪ್ ಆಗ್ತದೆ. ನಾ ಮತ್ತೆ ಯಾವುದೇ ಶಿಕ್ಷಕರ ಪರವಾಗಿ ಮಾತಾಡ್ತಾ ಇಲ್ಲ, ವಾಸ್ತವ ಏನಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ನಾ ಹೇಳಿ ಸರಿ ಇದೆಯಾ? ಒಪ್ಕೊಳ್ತೀರಲ್ಲ? ವೆರಿ ಗುಡ್, ಚಂದ ಮಾತಾಡಿದ್ರಿ, ಬಹಳ ಖುಷಿ ಆಯ್ತು. ಒಂದೊಂದು ಶಾಲೆಗೆ ಮಾತಾಡ್ದಿಲ್ಲ ತಾಯಿಯಂದಿರು ಬಂದ್ರೆ. ಈಗ ಇಷ್ಟೆಲ್ಲ ಸಂಘ ಆಗೋದೇ ಮಾತಾಡ್ಬೇಕು ಅಂದ್ರೆ ಏನಂತ ನಮ್ಗೂ ಗೊತ್ತಾಗ್ತದಲ್ಲ, ಚರ್ಚೆ ಮಾಡಿದ್ರೆ ಮಾತ್ರ ವಿಷಯ ಗೊತ್ತಾಗ್ತದೆ. ಚರ್ಚೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಇಷ್ಟೆಲ್ಲ ಸಭೆಗೆ ಬಂದಿದ್ರಿ, ನಿಮ್ಗೆ ಈ ವಿಷಯ ಎಲ್ಲ ತಲೆಗೆ ಬಂದಿತ್ತ ವಿಚಾರ? ಇಲ್ಲ ಅಲ್ಲ, ಹಿಂಗೆ ಹೋಗುದು ಬಂದಿತ್ತು ಅಷ್ಟೇ. ಆದ್ರೆ ನಮ್ ಜವಾಬ್ದಾರಿ ಈಗ ಶಾಲೆಯಲ್ಲಿ ಕೆಲವಷ್ಟು ಪಾಲಕರಿಗೆ ಇರ್ತದೆ, ಟೀಚರ್ ಏನಂತಾರೆ ನಾನು ಹೋದ್ರೆ ಮತ್ತೆ ಬೇಡ ಆ ಭಾವನೆ ಬರ್ತದಲ್ಲ, ಒಂದೊಂದ್ಸಲ ಬಂದೇ ಬರ್ತದೆ. ನೀವು ಮಕ್ಳಿಗೆ ಕಲಿಸ್ತಾ ಇರ್ತಾರಲ್ಲ, ನಾವು ಬಂದ್ರೆ ಅವ್ರಿಗೆ ಮತ್ತೆ ತೊಂದ್ರೆ ಆಗ್ತದೆ. ಹಿಂಗದೆ ಇಲ್ಲ, ನೀವು ಈಗ ಊಟದ ಟೈಮಿಗೆ ಎಷ್ಟೊತ್ತಿಗೆ ಬನ್ನಿ. ಅಥವಾ ಮತ್ತೇನಾದ್ರು ಮಕ್ಕಳಲ್ಲಿ ಈಗ ಈ ದೊಡ್ಡ ದೊಡ್ಡ ಶಾಲೆಯಲ್ಲಿ ಏನ್ ಮಾಡಿದಾರೆ, ಕೆಲವೊಂದು ಶಾಲೆಯಲ್ಲಿ ಚಪಾತಿಯ ಗೋಧಿ ಬಂದಿತ್ತಲ್ಲ, ಆವಾಗ ಮಕ್ಕಳಿಗೆ ಚಪಾತಿ ಪುರಿ ಮಾಡಿ ಹಾಕ್ಬೇಕಂದ್ರೆ ತಾಯಂದಿರೆ ಬಂದು ಅವ್ರಿಗೆ ಹೆಲ್ಪ್ ಮಾಡಿ ಆ ಚಪಾತಿ ಎಲ್ಲ ಹಣಿಬೇಕಲ್ಲ. ರಾಶಿ ಮಕ್ಕಳಿದ್ದಾರೆ, ತುಂಬಾ ಮಕ್ಕಳಿದ್ದಾರಲ್ಲ, ಅದನ್ನ ಹೆಲ್ಪ್ ಮಾಡಿದ್ದಾರೆ ಮಾಡಿದ್ದಾರೆ. ನೀವು ಇಷ್ಟೇ ಮಕ್ಕಳಿದ್ದು ಬಂದ್ರೆ ಒಂಥರ ಖುಷಿನೂ ಆಗ್ತದೆ. ಶಿಕ್ಷಕರು ಅಲರ್ಟ್ ಆಗ್ತಾರೆ, ನೀವು ಅಲರ್ಟ್ ಆಗ್ತಾರೆ, ಮಕ್ಕಳು ಅಲರ್ಟ್ ಆಗ್ತಾರೆ. ಮಕ್ಕಳು ಉಂಡಾಡಿ ಉಣ್ಣಂಗೆ ತಿರುಗುದು ಎಲ್ಲ ತಪ್ತದೆ, ಗೊತ್ತಾಯ್ತು? ಇಲ್ಲಿಲ್ಲ, ಕೆಲವೊಂದು ಶಾಲೆ ನೋಡಿದ್ದೇನೆ,
ಅದಕ್ಕಾಗಿ ಬನ್ನಿ ಅಕ್ಕ, ಬನ್ನಿ ಅಲ್ಲಿ ಕುಡಿ ಸೇರಿ ಫೋಟೋ ತೆಗಿ ಮತ್ತೆ ನಾವೆಲ್ಲ ಕಲಿಬೇಕಾದ್ರೆ ಎಷ್ಟು ಸಮಸ್ಯೆ ಇತ್ತಲ್ಲ. ತಂದೆ ತಾಯಿಗೂ ಸಮಸ್ಯೆ ಇತ್ತು, ನಮ್ಮ ಕಲಿಬೇಕಾದ್ರೂ ಅಷ್ಟೇ ಇತ್ತು. ಹೊಡ್ಕೊಂಡ್ಬಿಡ್ತಿತ್ತು ಬೇಜಾರಂದ್ರೆ ನಂಗೆ ಅಲ್ಲ ಮಕ್ಕಳಿಗೆ ಹೊಡಿಬೇಕಾ ಕೇಳಿದ್ರು ನೀವು ಪಾಲಕರು ಅಲ್ಲ, ಅದು ಸ್ವಲ್ಪ ಹೆದರಿಕೆನೂ ಇರ್ಬೇಕು. ನಾವು ಹೊಡಿಯೋದ್ರ ಬಗ್ಗೆ ಎಲ್ಲ ಏನು ಹೇಳುದು ಅಲ್ಲಲ್ಲ ನೀವಂತಲ್ಲ ಎಲ್ಲ ಮೇಡಮ್ ಕೆಲವು ಹೇಳ್ತಾರೆ, ಭಾಳ ಜನ ಹೇಳ್ತಾರೆ. ನಾವು ಯಾವತ್ತೂ ಎಲ್ಲೂ ಇಲ್ಲ ಅಕ್ಕ. ಅದಲ್ಲ ಬರ್ಲಿ ಮುಂದ್ಗಡೆ ಮತ್ತೊಂದೇನ್ ಕೇಳಿದ್ರೆ ಇಲ್ಲಿ ಯಾವಾಗೂ ನಾ ಹೇಳ್ತೇನೆ, ನೀನ್ ನಿನ್ನ ಮೊಬೈಲ್ ತೆಗಿಬೇಡ, ನನ್ನ ಮೊಬೈಲ್ ತೆಗಿಯೋದು ಬರುದಿಲ್ಲ, ನಿನ್ನ ಮೊಬೈಲ್ ಡಿಮ್ ಬರ್ತದೆ, ನನ್ನ ಸೈಟಿ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಏನಂದ್ರೆ ಈಗ ನಾವೇನ್ ಮಾಡ್ತೇವೆ ಹೇಳ್ರಿ, ನಾವೆಲ್ಲ ಸಣ್ಣ ಇರ್ಬೇಕಾದ್ರೆ ಆ ಪರಿಸ್ಥಿತಿ ಇಲ್ಲಾಗಿತ್ತು. ಶಾಲೆ ಹೋಗುದು, ಮನೆಗೆ ಊಟಕ್ಕೆ ಬರ್ತಿದ್ವಿ, ಊಟ ಮಾಡ್ತಿದ್ವಿ. ಈಗ ಎಲ್ಲಾ ಜವಾಬ್ದಾರಿಯನ್ನು ಶಾಲೆಗೆ ತಗೊಂಡಾಗ ನಾವು ಸ್ವಲ್ಪ ಅವ್ರಿಗೆ ಅಲರ್ಟ್ ಆಗುದು, ಸ್ವಲ್ಪ ಅವ್ರ ಜೊತೆಗೆ ಮಾಡಿದ್ರೆ ಅವ್ರಿಗೂ ಖುಷಿ ಅನಿಸ್ತದೆ. ಮತ್ತೆ ಸಂಬಂಧ ಪಾಲಕ ಶಿಕ್ಷಕ ಮತ್ತೆ ಸಂಬಂಧ ಒಳ್ಳೆ ರೀತಿಯಿಂದ ಇರ್ತದೆ ಅಲ್ವಾ. SDMC ಸಭೆಗೆ ಬರ್ತೀರಾ ನೀವೆಲ್ಲರೂ? ಪಾಲಕ ಇದು SDMC ಸಭೆ ಮಾಡ್ತೀರಾ? ಬರ್ತೀರಲ್ಲ? ಅದೇ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಮಕ್ಕಳಿಗೆ ಕಲಿತಾರೆ, ನಮ್ಮ ಮಕ್ಕಳು ಇದು ಮಾಡ್ತಾರೆ, ನಾವು ಅವ್ರಿಗೆ ಕೋಆಪರೇಟ್ ಮಾಡೋದು. ಇದೇ ನಮ್ದು ಇಲ್ಲಿ ಬಂದು ಈಗ ಈ ಸಭೆಯನ್ನು ಮಾಡಿದ ಉದ್ದೇಶನೂ ಎಲ್ಲ ಮಕ್ಕಳಿಗೆ ಮುಟ್ಟಿದೆಯಾ ಹೇಗೆ, ಅದರ ಡಾಕ್ಯುಮೆಂಟ್ಸ್ ಅನ್ನು ಸರಿ ಇಟ್ಟಿದಾರ ಹೇಗೆ, ಮತ್ತೆ ಪಾಲಕ ಪೋಷಕರ ಸಂಬಂಧ ಯಾವ ರೀತಿ ಇದೆ, ಇವೆಲ್ಲವನ್ನ ನೋಡುವ ಒಂದು ಉದ್ದೇಶದಿಂದನೇ ಈ ಒಂದು ಸಭೆಯನ್ನ ಮಾಡಿದ್ವಿ. ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ವಿ. ನಾವು ಫಸ್ಟ್ ದಿವಸ ಬಂದು ಎಲ್ಲ ಶಿಕ್ಷಕರ ಹತ್ರ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ, ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ, ಆನಂತರ ನಮ್ಮ VIP ಅವರು ಕೆಲವು ಪಾಲಕರ ಮನೆ ಭೇಟಿ ಮಾಡಿದಾರ ಹೋಗಿದಾರಾ? ಯಾರ ಮನೆಗೆ ಹೋಗಿದ್ರು? ಬಂದಿದ್ರಲ್ಲ, ಹೋಗಿದ್ರು. ಅದನ್ನ ಯಾಕೆ ಇಟ್ಟಿದ್ದಾರೆ ಅಂತ, ಆ ಪಾಲಕರ ಮನೆ ಭೇಟಿ ನಾವೀಗ ನಾಡ್ದು ಬರ್ತಿದ್ವಿ, ಮತ್ತೆ ಇವತ್ತು ಎಂತ ಬಂದಾರೆ ಹಂಗಲ್ಲ. ಕೆಲವೊಂದು ಶಾಲೆಯಲ್ಲಿ ಸಮಸ್ಯೆ ಇರ್ತದೆ, ಅವ್ರಿಗೆ ಏನಾಗ್ತದೆ ಇಲ್ಲಿ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ಈಗ ಶಿಕ್ಷಕರ ಮುಂದೆ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ, ಬಟ್ ನಿಂಗೆ ಹೇಳಿ ಶಿಕ್ಷಕರಿಗೆ ಬೇಜಾರಾಗ್ತದೇನೋ, ಮತ್ ನಾಳೆ ಏನಂತಾರೇನೋ, ನಾಳೆ ನನ್ನ ಮಕ್ಕಳಿಗೆ ಮತ್ತೆ ನಾ ಹಿಂಗೆ ಹೇಳೋಗೇನಂತ ನನ್ನ ಮಕ್ಕಳಿಗೆ ಏನ್ ಮಾಡ್ತಾರೇನೋ ಈ ಭಾವನೆ ಇರ್ತದೆ. ಅಲ್ಲಿ VIP ಹೋದಾಗ ಅವ್ರು ನಿಮ್ಮಲ್ಲಿ ಪ್ರಶ್ನೆ ಮಾಡಿದಾಗ ಏನಾದ್ರು ಸಮಸ್ಯೆ ಇದೆಯಾ ಹೇಗೆ ಅನ್ನೋದನ್ನ ಗೊತ್ತು ಮಾಡ್ಲಿಕ್ಕೆ ಒಂದು ಉದ್ದೇಶದಿಂದ ಪಾಲಕರ ಮನೆ ಭೇಟಿ ಅಂತ ಇದೆ. ನಿಮ್ಗೆ ಈ ಶಾಲೆಯಲ್ಲಿ ಏನು ತೊಂದರೆ ಇದೆಯಾ? ಇಲ್ಲಲ್ಲ, ಏನು ಸಮಸ್ಯೆ ಇಲ್ಲಲ್ಲ. ಈ ಶಾಲೆಗೆ ನಿಮ್ಗೆ ಏನೇನು ಶಾಲೆಗೆ ಏನ್ ಬೇಕಾಗಿದೆ? ಈಗ ಶಾಲೆಗೆ ಏನ್ ಅವಶ್ಯಕತೆ? ಬರ್ದಿದ್ಯಲ್ಲ, ಬರ್ಕೊಂಡಿದ್ಯಲ್ಲ, ಮತ್ತೇನ್ ಬೇಕು? ನಾನ್ ಬರಿಬೇಕಾ? ಬೇಡ ಮೇಡಮ್. ಮತ್ತೇನು ಬೇಕು? ದಲಿತರಿಗೆ ಅವರಿಗೆ ಟೇಬಲ್ ಕೂತಿರ್ಬೇಕು, ಇದಕ್ಕೆ ಇವ್ರಿಗೆ ಕುತ್ಕೊಳ್ಳಿಕ್ಕೆ ಬೇಕು. ಏನು ಇಲ್ವಾ ಕುತ್ಕೊಳ್ಳಿಕ್ಕೆ ಮಕ್ಕಳಿಗೆ? ಅಲ್ಲ ಇವ್ ದೊಡ್ಡ ಮಕ್ಕಳಿಗೆ ಅದೊಂದೇ ಪುಸ್ತಕ ಹಾಕಿದೆ, ಅದೊಂದೇ. ಏನಾಗಿದೆ ಅಂದ್ರೆ ಕೆಲವೊಂದು ಶಾಲೆಯಲ್ಲಿ ನಾ ಈಗ ಹೋದ ವರ್ಷ 42 ಶಾಲೆ ಮಾಡಿದ್ದೇನೆ ಈ ಸಮಗ್ರ ಶಿಕ್ಷಣ. ಈ ಸಲ ಇದು 5ನೇ ಶಾಲೆ ನಾ ಮಾಡ್ತಾ ಇದ್ದೆ. ಕೆಲವೊಂದು ಶಾಲೆಗೆ ಹೋದ್ರೆ ಮಕ್ಕಳಿಲ್ಲ, ಎಲ್ಲಾ ಸವಲತ್ತುಗಳಿದೆ. ಕೆಲವೊಂದು ಶಾಲೆಗೆ ಹೋದ್ರೆ ಮಕ್ಕಳಿದ್ದಾರೆ, ಅದು ಸವಲತ್ತುಗಳೇ ಇಲ್ಲ. ಈಗ ನಮ್ಮ ಈ ಏರಿಯಾದಲ್ಲೇ ನಾನು ನೋಡ್ತಾ ಇದ್ದೆ, ನಾ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಲೆಟರ್ ಮಾಡ್ತೇನೆ BO ಅವರಿಗೆ. ಯಾಕೆ ಅಂದ್ರೆ ಸವಲತ್ತುಗಳು ಬೇಕಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಈ ಏರಿಯಾದಲ್ಲಿ ಒಂದು 2-3-4 ಶಾಲೆ ನೋಡಿದೆ, ಮಕ್ಕಳಿದ್ದಾರೆ, ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಆಸನನೇ ಇಲ್ಲ. ಕೆಲವೊಂದು ಶಾಲೆಯಲ್ಲಿ ಒಂದು 8-10 ಮಕ್ಕಳಿದ್ರು, ಅವ್ರಿಗೆ ಏನ್ ಬೇಕು ಎಲ್ಲ ಸೌಕರ್ಯ ಇದೆ. ಕೆಲವೊಂದು ಶಾಲೆ ಮುಚ್ಚೋಗಿದೆ, ಸೌಕರ್ಯ ಇದ್ದ ಶಾಲೆಗಳು ಮುಚ್ಚೋಗಿದೆ ಕೆಲವು. ಅದಕ್ಕಾಗಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಎಲ್ರಿಗೂ ಸವಲತ್ತು ಸಿಗ್ಬೇಕು, ಎಲ್ಲಾನು ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಇದು ಎಲ್ಲ ಮೇನ್ ಅಂದ್ರೆ ಕನ್ನಡ ಶಾಲೆ ಕಳಿಸ್ರಿ. ಇವತ್ತು ಇನ್ನೊಂದು ಹೇಳ್ತೇನೆ, ಯಾವುದೇ ದುರುದ್ದೇಶ ಇಲ್ಲ. ಮುಂದೆ ಕನ್ನಡ ಶಾಲೆಯಲ್ಲೂ ಪ್ರತಿಯೊಂದು ಇಂಗ್ಲಿಷ್ ಬರ್ತದೆ, ಇಂಗ್ಲಿಷ್ ಕಲಿಸ್ತಾರೆ. ಮುಂದೆ ನೀವು ಕನ್ನಡ ಶಾಲೆಗೆ ಮಕ್ಕಳನ್ನು ಕಳಿಸಿ, ಇಂಗ್ಲಿಷ್ ಅಲ್ಲಿ ಇಲ್ಲಿ ಇಂಪ್ರೂವ್ ಆಗ್ತಾರೆ. ಕಾನ್ವೆಂಟಿಗೆ ಹೋಗುವ ಮಕ್ಕಳಿಗೆ ಕನ್ನಡ ಶಾಲೆಗೆ ಹೋಗುವ ಮಕ್ಕಳಿಗೆ ಡಿಫ್ರೆನ್ಸ್ ಇದೆ. ಒಪ್ಕೊಳ್ತೀರಾ? ಯಾರು ತಾಯಂದಿರು ಒಪ್ತಿರಲ್ಲ? ಯಾರು ಚಲೋ ಇರ್ತಾರೆ? ಕನ್ನಡ ಶಾಲೆ ಹುಷಾರಿರ್ತಾರೆ, ಜೊತೆಗೆ ಸಾರ್ವಜನಿಕವಾಗಿ ಹುಷಾರಿರ್ತಾರೆ. ಈಗ ಉದಾಹರಣೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಬಂದ್ರಪ್ಪ, ಬಂದಾಗ ಆ ಕನ್ನಡ ಶಾಲೆಗೆ ಹೋಗುವ ಮಕ್ಕಳು ಯಾರು ಬಂದ್ರು, ಅಮ್ಮ ಯಾರು ಬಂದ್ರು ಅಂತ ಹೇಳ್ತಾನೆ, ಇಲ್ಲ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆ ಕಾನ್ವೆಂಟಿಗೆ ಹೋಗ್ಬಿಡುದು ಹಿಂಗ್ ನೋಡ್ದ ಕನ್ನಡ ತಾನೇ ಹೋಗ್ತಿರ್ತೀನಿ ಅಲ್ಲ. ಕನ್ನಡ ಶಾಲೆಯಲ್ಲಿ ಕಲಿಯುವಂತದ್ದು ಮತ್ತೆ ಇದ್ ಮಾಡೋದು, ಮತ್ತೆ ಫ್ರೀನುವ. ಈಗ
ಈ ಮಕ್ಳು ಕನ್ನಡ ಶಾಲೆ ಈಗ ಅದೇ ಕಾನ್ವೆಂಟ್ ಮಕ್ಕಳನ್ನ ಹಿಂಗ್ ತಂದು ಕೂರ್ಸ್ಕೊಳ್ತಿದ್ರು, ಹಿಂಗ್ ಕೂತವ್ರು ಹಿಂಗೆ ಕೂತ್ಕೊಳ್ಬೇಕಾಗಿತ್ತು, ಅಲ್ಗಾಡ್ಬಿಟ್ರು ಮತ್ತೆ ಮುಗಿತದೆ ಅಲ್ಲ. ಈಗ ಇವ್ರು ಹಿಂಗೆ ಏನೇ ಮಾಡ್ತಿದ್ರು ಅವ್ರು ಫ್ರೀ ಅಲ್ವಾ. ಮತ್ತೆ ಹುಷಾರಿರ್ತಾರೆ ಅವ್ರೆ, ಚೆನ್ನ ಮಾಡಿ ಕಲ್ಸಿದ್ರೆ ಆ ಮಕ್ಕಳೇ ಹುಷಾರ. ಈಗ ಹಿಂದೆ ನಾವೆಲ್ಲ ಸಣ್ಣಿರ್ಬೇಕಾದ್ರೆ ಕನ್ನಡ ಶಾಲೆನೇ ಇತ್ತು, ಎಷ್ಟೆಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಹೋಗ್ಲಿಲ್ಲ ಅಲ್ವಾ. ದೊಡ್ಡ ದೊಡ್ಡ ಅಧಿಕಾರಿಗಳಾಗ ಒಂದಂದ್ರೆ ಶ್ರಮ ಬೇಕು, ಮತ್ತೆ ಕಲೀಲಿಕ್ಕೆ ಆಸಕ್ತಿ ಬೇಕು, ನಮ್ಮ ಪಾಲಕರಲ್ಲಿ ಇಂಟ್ರೆಸ್ಟ್ ಬೇಕು ಮೇನ್ ಅಂತ ಅಲ್ವಾ. ಮತ್ತೆ ನೀವೇನಾದ್ರು ಹೇಳಿದ್ರೆ ನೀವು ಮಾತಾಡಿ, ನಿಮ್ಮ ಶಾಲೆ ಬಗ್ಗೆ ಒಂದೆರಡು ಮಾತಾಡಿ ಏನಂತೇಳಿ ನಿಮ್ಮ ಅಭಿಪ್ರಾಯ ಹೇಳಿದ್ರಿ, ಹೇಳ್ಕೊಂಡು ನೀವು ಹೋಗ್ಲಿಕ್ಕೆ ಕಡೆ ಏನಿದೆ ಹೇಳ್ರಿ. ಒಂದು STM ಆಮೇಲೆ ಮಾತಾಡ್ತಾರೆ ಮೇಡಮ್, ನೀವ್ಯಾರು ಮಾತಾಡಿ. ಹಾ ನೀವೇ ಅವ್ರು ಯಾರ ಕಡೆ ಬಂದರು ಫಸ್ಟ್ ಬಂದರು ಹೆಸರೇನು ಮೇನಕ ಬರ್ರಿ ಮೇನಕ ನಾಯಕ ಶಾಲೆಗೆ ಫಿಲ್ಟರ್ ವ್ಯವಸ್ಥೆ ಮಾಡ್ಕೊಡಿ ಬರ್ದಿದ್ದೆ. ಹಾಂ ಅವ್ರ ಮೇಡಮ್ ಹೇಳಿದ. ಮತ್ತೆ ನೀವ್ ಹೇಳಿ, ಇದ್ರ ಬಗ್ಗೆ ಏನಾದ್ರು ನಿಮ್ಮ ಅಭಿಪ್ರಾಯ ಹೇಳಿ, ಶಾಲೆ ಬಗ್ಗೆ. ಶಾಲೆ ಇದು ಮಿಕ್ಸರ್ ಹೇಳಿದ್ದಾರೆ, ಮಿಕ್ಸರ್ ಹೇಳಿದ್ದಾರೆ. ಹ್ಞೂ ಹೆಸರೇನಂದ್ರೆ ನಿಮ್ಮದು? ಸುಮಲತಾ ನಾಗೇಶ್. ಹ್ಞೂ ಹ್ಞೂ ಒಂದು ಬಾಲ್ವಾಡಿಗೆ ಒಂದಿರ್ಕೆ ಮೇಡಮ್. ಇದು ಕೊಡಿ ಅವ್ರಿಗೆ ಸಹಿ ಹಾಕಿ ಅವ್ರ ಹೆಸರು ಬರೀ ನೀವು. ಸಹಿ ಹಾಕಲಿಕ್ಕೆ ಇಷ್ಟೊಂದು ಮಾತಾಡಿದ್ರಲ್ಲ ಸಹಿ ಮಾತಾಡಿ. ನೀವ್ಯಾರೋ ಒಬ್ರು ಮಾತಾಡಿ, ನೀವ್ಯಾರಾದ್ರೂ ಒಬ್ರು ಮಾತಾಡಿ. ನೀವು ಮತ್ತೆ ಬಾಲವಾಡಿ ಸಾರಿ ಬರ್ತೀನಿ, ಕನ್ನಡ ಸಾರಿ ಬರ್ತೀನಿ, ಬಾಲವಾಡಿ ಸಾರಿ ಧೈರ್ಯ ಇರಬೇಕು. ನಾವು ಮನೆಯಿಂದ ಮಸಾಲ ಬಿಸ್ಕ ಬಂದ್ರು ಇಲ್ಲಿ ಮಾಡೋದು ಲೇಟ್ ಆಗ್ತಿದ್ರು, ಹಿಂಗೆಲ್ಲ ಆಗ್ಬಿಟ್ಟಿದ್ರು. ಅದಕ್ಕಾಗಿ ಮಾಹಿತಿ ತಗೊಂಡೆ ನೋಡಿ ಅವ್ರು ಹೇಳಿ ತಂದಾರ. ಒಂದಕ್ಕೊಂದು ಕೊಂಡಿ ಇದು, ಶಾಲೆ, ಅಂಗನವಾಡಿ, ಪಂಚಾಯತ, ಪ್ರತಿಯೊಂದು ಒಂದಕ್ಕೊಂದು ಕೊಂಡಿ. ನಮ್ಮನ್ನ ಏನ್ ಮಾಡಿದಾರೆ, ಎಲ್ಲಾ ಕಡೆ ತಗೊಂಡು ದೂರ ಹಾಕಿದ್ದಾರೆ. ನಾವು ಅಷ್ಟು ಕಡೆ ಹೋಗ್ಬೇಕು. ನಿನ್ನೆ ಇದು ಸಗಡಗೇರಿ ಪಂಚಾಯತ್ ಹೋದೆ, ಇವತ್ತಿಲ್ಲಿ, ನಾಳೆ ಹಿಚ್ಗಡ್ ಶಾಲೆ, ನಾಡ್ದು ಗೋಳುಕುಂಟೆ ಶಾಲೆ, ನಾಡ್ದು ಕಡೆಗೆ ಇದು ಮತ್ತೆ ಸಗಡಗೇರಿ ಪಂಚಾಯತ ಕಡೆಗೆ, ಅದು ಮುಗಿದ್ಮೇಲೆ ಬೇಲೆಕೇರಿ, ಅಲ್ಲಿ ಮತ್ತೆ ಶಾಲೆ. ಹಿಂಗೆ ಒಂದಕ್ಕೊಂದು ಕೊಂಡಿ ಇದೆ. ನಮ್ಗೇನ್ ಮಾಡಿದ್ದಾರೆ, ವಿಆರ್ಗಳು ಕೊಟ್ಟಿದ್ದಾರೆ, ಅವರು ಮಾಡ್ಬೇಕೆಲ್ಲ ಉಳಿದ ಜನ. ಕಡೆ ಸಭೆ ಇದನ್ನ ನಾವು ಮಾಡ್ತೀವಿ. ಆಯ್ತಾ, ನೀವ್ಯಾರು ಮಾತಾಡ್ತೀರಾ? ನೀವು ಮಾತಾಡಿ. ಅಲ್ಲ ಟೀಚರ್ಸ್ ಕೊಟ್ಟಿದ್ದಾರೆ, ಓದ್ತೇನೆ ಬೇಕಾದ್ರೆ. ಓದ್ಬೇಕು, ಬೇಕಾದಲ್ಲ ಓದುದೇ. ಓದ್ತೇನೆ. ನಲಿಕಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಪೀಠೋಪಕರಣಗಳು. 4 ಮತ್ತು 5ನೇ ತರಗತಿಗೆ ಡೆಸ್ಕ್ ಮತ್ತು ಬೆಂಚಿನ ವ್ಯವಸ್ಥೆ. ಶಿಕ್ಷಕರಿಗೆ ಕುಳಿತುಕೊಳ್ಳಲು ಮರದ ಕುರ್ಚಿ, ಟೇಬಲ್ ವ್ಯವಸ್ಥೆ ಆಗಬೇಕು. ಗ್ರಂಥಾಲಯ ಪುಸ್ತಕಗಳನ್ನು ಇಡಲು ರ್ಯಾಕ್ಸ್ ವ್ಯವಸ್ಥೆ ಬೇಕು. ಶಾಲಾ ಕೊಠಡಿ ಕೋಣೆಗೆ ಟೈಲ್ಸ್ ಅಳವಡಿಸಬೇಕು. ಶಾಲಾ ವರಾಂಡಕ್ಕೆ ಕಟಾಂಜನ ವ್ಯವಸ್ಥೆ ಆಗಬೇಕು. ಮೊಟ್ಟೆ ಬೇಯಿಸುವ ಪಾತ್ರೆ 2 ಬೇಕು. ಮಿಕ್ಸರ್ ವ್ಯವಸ್ಥೆ ಆಗಬೇಕು. ಸಾರು ಮಾಡಲು 2 ಪಾತ್ರೆ. ನಲಿಕಲಿ ಮಕ್ಕಳಿಗೆ ಗ್ರೀನ್ ಬ್ಲ್ಯಾಕ್ ಬೋರ್ಡ್ ವ್ಯವಸ್ಥೆ. ರಿಜಿಸ್ಟರ್ಗಳನ್ನು ಇಡಲು ಕಪಾಟುಗಳ ವ್ಯವಸ್ಥೆ ಆಗಬೇಕು. ಶಾಲೆಯ ವರಾಂಡದ ಮೇಲ್ಛಾವಣಿಯ
ಶಾಲೆಯ ವರಾಂಡದ ಮೇಲ್ಛಾವಣಿಯು ಹಂಚಿನದಾಗಿರುವುದರಿಂದ ತೆಂಗಿನ ಮರದ ಕಾಯಿ ಮತ್ತು ಗರಿಗಳು ಬಿದ್ದು ಹಂಚು ಒಡೆದು ಹೋಗುವುದರಿಂದ ಮೇಲ್ಛಾವಣಿಗೆ ತಗಡಿನ ವ್ಯವಸ್ಥೆ ಆಗಬೇಕು. ಶಾಲೆಯಲ್ಲಿ ಇದ್ದ ಗ್ಲೋಬು ಹಾಳಾಗಿರುವುದರಿಂದ ಗ್ಲೋಬ್ ವ್ಯವಸ್ಥೆ ಆಗಬೇಕು. ನಲಿಕಲಿ ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಆಟ ಆಡಿಸಲು ಆಟದ ಸಾಮಗ್ರಿಗಳು ಬೇಕು. ಶಾಲೆಗೆ 10 ಪ್ಲಾಸ್ಟಿಕ್ ಕುರ್ಚಿಯ ವ್ಯವಸ್ಥೆ ಆಗಬೇಕು. ಆಯ್ತಾ? ಮತ್ತೇನಾದ್ರು ನಿಮ್ದು ಇದೆಯಾ? ಎಲ್ಲ ಹಾಕಿದಾರೆ, ನೀವು ಹೇಳಿದ್ದು ಹಾಕಿದಾರೆ. ಮತ್ತೆ ಟೀಚರ್ ಹೇಳಿದಾರಲ್ಲ, ಮತ್ತೆ ಆಯ್ತಲ್ಲ. ಮತ್ತೇನಾದ್ರು ಹೇಳುದಿದ್ಯಾ? ಸರಿ ಮಾತಾಡುವಂಥದ್ದಲ್ಲಿ ಕೂಡ ಮಾತಾಡಿದ್ರು. ಶಾಲೆಗೆಲ್ಲ ಬೇಕು ವ್ಯವಸ್ಥೆಯೇ ಇದೆ. ಅವರಿಗೆ ಶಾಲೆಯಲ್ಲಿ ಕಲಿಸುವಂಥದ್ದು ಕೊರೋನಾ ಮಕ್ಕಳಿಗೆ ಒಳ್ಳೆಯ ರೀತಿ ನಮ್ಮಲ್ಲಿ ಬೆಳೆದ ಮಟ್ಟಿಗೆಲ್ಲ ಕಲಿಸ್ತೇವೆ. ವಿದ್ಯಾಭ್ಯಾಸದ ಬಗ್ಗೆ ಏನಿಲ್ಲ, ಅದು ನಾವು ವಿದ್ಯಾಭ್ಯಾಸದ ಬಗ್ಗೆ ಮನೆಯಲ್ಲಿ ಗಮನ ಕೊಡಬೇಕು. ಒಟ್ಟು ಒಕ್ಕೋರ ಹತ್ರನೇ ಬಿಡುವುದಲ್ಲ, ನಮ್ಮ ಮಕ್ಕಳನ್ನು ನಾವು ಕಾಳಜಿ ಮಾಡ್ಬೇಕಲ್ಲ. ಯಾಕಂದ್ರೆ ಅವರು ಶಾಲೆಯಲ್ಲಿ ಇದ್ದಾಗ ಅವ್ರು ಕಾಳಜಿ ಮಾಡೋದು, ನಾವು ಮನೆ ಹತ್ರ ಹೋದಾಗ ನಮ್ಮ ಮಕ್ಕಳು ಏನು ಬರೀತಾರೆ ಏನು ಬಿಡ್ತಿರೋದು ನಮ್ದು ಕರ್ತವ್ಯ. ಮತ್ತು ಈಗ ಶಾಲೆ ಬಿಟ್ಟು ಹೋದ್ಮೇಲೆ ನಮ್ಮದೇ ಜವಾಬ್ದಾರಿ. ಶಾಲೆ ಕಳಿಸ್ಕೊಟ್ರು ಒಕ್ಕೋರ ಹತ್ರ ಕೊಟ್ಟು ಕಳಿಸ್ಬಿಟ್ರು ನಾವು ಬಂದಿಲ್ಲಿ ಕರ್ಕೊ ಹೋಗೋದಾಗಲೇ ಅದು ಮಾಡ್ಬೇಕು. ಯಾಕಂದ್ರೆ ಈಗಿನ ಇಲ್ಲಿ ಹಳ್ಳಿ ಬುಡಕಾಗಿದ್ರು ಏನು ತೊಂದರೆ ಇಲ್ಲ. ಅದೇ ರೀತಿಯಲ್ಲಿ ಮತ್ತೇನು ಸಮಸ್ಯೆಗಳು ಯಾವುದು ಕಂಡುಬರುವುದಿಲ್ಲ ನಮ್ಮ ಮಕ್ಕಳ ಮಟ್ಟಿಗೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಆತ್ಮೀಯ ಕಲಿತು ವಿದ್ಯಾಭ್ಯಾಸ ಆದರೆ ಶಾಲೆಗೆ ಬರುವ ಮಕ್ಕಳು ಸರಿಬೇಕು. ಯಾರೋ ಒಂದು ಹುಡುಗ ಸರಿ ಬರೋದು, ನೀವು ಯಾರ ನಿಮ್ಮನ್ನ ಸರಿ ಶಾಲೆ ಬರ್ಬೇಕು. ಎಲ್ಲ ನೀವು ಅವಸ್ಥೆ ಇದ್ದಾರ ಯಾಕೆ ಮಾಡ್ತೀನಿ ಶಾಲೆ ಇವನೇ ಅಲ್ಲ. ನಾವು ಬರ್ತಿದ್ರೆ ಇಲ್ಲ ಪೊಲೀಸರು ಕರ್ಸ್ತೆ ವ್ಯವಸ್ಥೆ ಮಾಡೋದು. ಪೊಲೀಸರು ಶಾಲೆಗೆ ಮನೆಗೆ ಕಳಿಸ್ತಾರೆ. ನಾವು ಸರಿಯಾಗಿ ಶಾಲೆ ಮಾಡ್ತಿದ್ರೆ ಅವ್ರ ಪಾಲಕರ ಬಗ್ಗೆ ಎದುರಿಸ್ಬೇಕಲ್ಲ. ನಿಮ್ಮ ಬಗ್ಗೆ ಇದು ಮಾಡೋಕಿಲ್ಲ, ನಿಮ್ಮ ಬಗ್ಗೆ ಹೆದರಿಕೆ ಕೊಡ್ಬೇಕು ಅವರಿಗೆ. ನೀವು ಮನೆಯಿಂದ ಬಿಗಿಬೇಕು ಅವ್ರಿಗೆ ಶಾಲೆಯಲ್ಲಿ ಬರ್ಬೇಕು. ಎಲ್ಲ ಬಂದು ಮುಟ್ಟು ಮಾಡೋಕಿಲ್ಲ ಅವರಿಗೆ. ಮಕ್ಕಳವ್ರು ಬಂತು, ನನಗೆ ಯಾರ ಮಕ್ಕಳವ್ರು ಬಂತು. ಯಾಕಂದ್ರೆ ಈಗ ನಾವು ಕಲ್ತವ್ರೆ. ಈಗ ನಮ್ಮ ಕಾಲದಲ್ಲಿ ಮುಗಿದೋಯ್ತು ಕಲ್ತು ನಾವೀಗ ಕೂಲಿಗೆ ಹೋದ್ವು. ಈ ಕೂಲಿನೂ ಸಿಕ್ಕುದ್ರೆ ಮುಂದೆ ನಾವೇ ಕೂಲಿಗೆ ಕೇಳ್ಕೊಂಡು ಹೋಗ್ತೀವಿ. ಈ ಮಕ್ಕಳು ಯಾಕಂದ್ರೆ ಇಲ್ಲಿ ನಾವು ಇಲ್ಲೇ ಶಾಲೆಗೆ ಹೋಗಿದ್ರೆ ನಮ್ಮ ಅಪ್ಪನಿಗೆ ನಾವು ದುಡ್ಡು ಅವ್ರು ಕೂಡ ಆಗುದಿಲ್ಲ ಅವ್ರ ಹತ್ರ. ಅದಕ್ಕಾಗಿ ಕೆಲ ಸವಲತ್ತು ಗೊತ್ತಿಲ್ಲ ಗೌರ್ಮೆಂಟ್ ಇದೆ. ನಮ್ಮ ಕಾಲದಲ್ಲೆಲ್ಲ ಕಲಿಬೇಕಾದ್ರೆ ಏನೂ ಸವಲತ್ತು ಇಲ್ಲ. ನಾವು ಚೀಲ ಹೇಳಿ ಮರಳಿ ಹೈಸ್ಕೂಲಿಗೆ ನಾವು ಇಲ್ಲಿಂದ ನಾನು ರಮೇಶ ನಡೆದು ಮತ್ತೆ ಬಸ್ ಇಲ್ಲ ಎಲ್ಲ ವ್ಯವಸ್ಥೆ ಹೇಳಿ ಅವರಿಗೆ ಮಕ್ಕಳ ಮುಂದೆ ಹೇಳಿ. ಎಲ್ಲ ನಿಮಗೆ ವ್ಯವಸ್ಥೆ ಬೆಳಗ್ಗೆ ಮುಂಚೆ ಹೋಗಿ ಸಂಜೆ ಬಂದು ಊಟ ಮಾಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಕ್ಕಳಿಗೆ ಹೇಳಿ ಇಟ್ಟಿ ವ್ಯವಸ್ಥೆ ಇದು. ನಮಗೆಲ್ಲ ನಾವು ಇಲ್ಲಿಂದ ನಡೆದು ಹೋಗ್ಬೇಕಾಗಿತ್ತು, ಬಸ್ ವ್ಯವಸ್ಥೆ ಇಲ್ಲ ಅವಾಗ. ಮತ್ತೆ ಎಲ್ಲೋ ಒಂದು ಬಸ್ ಬತ್ತಿತ್ತು. ಅದಕ್ಕಾಗಿ ಎಲ್ಲರ ಮುಂದೆ ಶಾಲೆಗೆ ನಾವು SSLC ಪರೀಕ್ಷೆ ಅಂಕೋಲಿಗೆ ಹೋಗ್ಬೇಕು. ನಾನು ಮತ್ತೆ ರಮೇಶ ಶಾಲೆ ಕಲಿಬೇಕಾದ್ರೆ ಕಡಿಮೆ ಕೆಲಸ ಮಾಡ್ಕೊಂಡು ಮಾಡೋದ್ರಿಂದ ಸಾಲ ದುಡ್ಡಿಲ್ಲ. ನಾನು ರಮೇಶ ಅವಾಗ ನಮ್ಮ ಪರೀಕ್ಷೆಗೆ ಈಗೆಲ್ಲ ಈಗ ಇವರಿಗೆ ಬ್ಯಾಗ್ ವರ್ಷಕ್ಕೆ 2-3 ಬ್ಯಾಗ್ ಬೇಕಾಗ್ತದೆ. ನಾವು ಬ್ಯಾಗ್ ಹಾಕದೇ ಕಂಬೋದಿಲ್ಲ. ಇವ್ರಿಗೆ ಚಂದ ಬ್ಯಾಗ್ ಬೇಕು, ಮತ್ತೆ ಬ್ಯಾಗ್ ಮತ್ತೆ ಬಾಟ್ಲಿ ಹಾಕುದಿರ್ಬೇಕು. ಏನೇ ಮತ್ತೆ ಕೊಡಿ ರೇಟ್ ಕೊಟ್ಟೆ ಅಂದ್ರೆ ವರ್ಷಕ್ಕೆ ಎಷ್ಟು ಬೇಕಾಗ್ತದೆ. ಮತ್ತೆ ಅವ 500 ರೂಪಾಯಿ ತಂದ್ರೆ ಅದೇ ಬೇಕಾಗ್ತದೆ. 200-300 ರೂಪಾಯಿ ಬ್ಯಾಗ್ ಬರುದಿಲ್ಲ ಬಿಡಿ. ಅದು ಬಂದು 4 ದಿವಸ ಬರುದಿಲ್ಲ. ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಆದ್ರೆ ನಾನು ಹೇಳಿದೆ ನೀವು ಎಷ್ಟೆಲ್ಲ ಅವ್ರು ಸವಲತ್ತು ಕೊಟ್ರು ಗೊತ್ತಿಲ್ಲ. ಅವ್ರಿಗೆ ಏನು ಗಟ್ಟಿ ಅವ್ರ ಶಕ್ತಿ ಇನ್ನೂರಂಗ್ ಪತ್ತು ಶಕ್ತಿ ಇಲ್ಲ. ನಾವೆಲ್ಲ ಶಾಲೆ ಹೋಗ್ಬಂದು ಮನೇಲಿ ಕೆಲಸ ಮಾಡ್ತೀವಿ. ಮತ್ತೆ ತಿಂದ್ರು ಅವ್ರು ಅಂದ್ರೆ ಅದಕ್ಕೆ ಹೇಳಿದೆ. ಆದ್ರೆ ಅವ್ರು ಪಾಟಿ ಚೀಲ ಹೊತ್ಕೋಗೋ ದಿನ ಬರ್ಬೇಕು. ಪಾಲಕರೇ ಮಕ್ಕಳಿಗೆ ಕಲ್ಸುದು. ನಮ್ಗೆ ಹೆಂಗ್ ಕೋಲ್ ಹಿಡ್ಕೊಂಡು ಬಡಿತಿದ್ರು ಅದೇ ರೀತಿ ಹಂಗಲ್ಲ. ಎಲ್ಲರೂ ಅಪ್ಪನ್ಕಿಂತ ಮಕ್ಕಳಿಗಿಂತ ಮುಂಚೆ ಆಗುದಿಲ್ಲ ಬ್ಯಾಗ್ ಹಾಕೊಂಡು ತಗೊಂಡು ಕೂರಿಸ್ತಾರೆ. ಬ್ಯಾಗ್ ಅಲ್ಲ ಒಂದ್ ದೃಷ್ಟಿಯಿಂದ ಈಗ ಬಾಳ ಪುಸ್ತಕ
ನಾನೇ ಆದ್ರೆ ಆವಾಗ ನಮ್ಗೆ ಹಂಗಲ್ಲ ಬರುದಿಲ್ಲ ಇದು ಪುಸ್ತಕ ಪಾಟಿ ಚೀಟಿ ಹಿಡ್ಕೊಂಡು ಸಾಯಿದೆ ಈ ಸುಮ್ಮನೆ ಮುಸಕಕ್ಕೆ ಹೋಗೋ ಇಷ್ಟು ಕೋಲ್ ತಕ ಬಂದ್ಕೊಂಡ್ರೆ ಹೋಗಿ ಬರೋದಿಲ್ಲ ಟೈಮ್ ಇರ್ತಿದ್ರು ಕೆಲಸ ಹೋತಾರಂದ್ರೆ ತಿಂಡಿ ಹಾಕೊಡು ತಾಯಂದಿರು ಬರೋದಿಲ್ಲ ನಾವೇ ಹಾಕೊಂಡು ನಾವೇ ತಿಂತ ನಮ್ ತಟ್ಟಿ ತುಳಿದಿಟ್ಟೆ ಬರ್ಬೇಕಾವತ್ತು ಒಂದು ತರ್ಕನ ಕಲಿ ತಂದುಟ್ರೆ ಮನೇಲೆ ನಾವು ಹೋಗುದು ಶಾಲೆಗೆ ರೇಗುತ್ತೀರಿ ನಿಡ್ದು ಹೋಗುವವರಿಗೆ ಒಂದು ಹೌದು ನಾವೆಲ್ಲ ಅಲ್ಲ ನಂಗೆ ಪಶುತಪ್ಪ ನಾ ಇದೇ ಸಭೆನ ಅಲ್ಲಿ ಮಾಗಿ ಪೂರ್ವ ಶಾಲೆಯಲ್ಲಿ ಮಾಡಿದ್ದೆ ನಾನು ಆವಾಗ ನಂಗೆ ಆ ಮಕ್ಕಳ ಬಾಳ ಪಶುತಪ್ಪ ಆಯ್ತು ನಂಗೆ ಅವ್ರು ನೋಡಿ ನಾವು ಇಷ್ಟು ದೊಡ್ಡ ಆದ್ರೂ ಬೇರೆ ಒಂದ್ ದಿವಸ ಉದ್ಯೋಗ ಕೊಟ್ಟರು ಮಾಡ್ತೇವೆ ಇಷ್ಟು ದೊಡ್ಡ ಆಗಿದ್ರು ಆ ಸಣ್ಣ ಮಕ್ಕಳ ಶಾಲೆ ಓದ್ಲಿಕ್ಕೆ ಒಂದು ಕೂತಾಗ ಅವ್ರಿಗೆ ಮಾನಸಿಕವಾಗಿ ಏನು ಇದ್ರು ಮತ್ತೆ ನಮಗೊಂದು ತಾಸು ಮಕ್ಕಳು ಬರೋಕೆ ಹೆಚ್ಚು ಕಡಿಮೆ ಅಂದ್ರೆ ಜೀವ ಅಂತ ಅದ್ರಲ್ಲಿ ಹಿಂದೆ ಹೇಳ್ತಿದ್ರು ಅಲ್ಲ ಅದು ಎಷ್ಟು ದಿವಸ ಬೇಕಾಗಿತ್ತು ಅದು ಎಷ್ಟು ದಿವಸ ಟೀಚರ್ ಅವ್ರ ಅಧ್ಯಕ್ಷರು ಆ ಕಡೆ ಬಂದವರು ಅಧ್ಯಕ್ಷರು ಆಚೆಗೆ ಬಂದವರು ಹಿರಿಯ ಮುಖಂಡ್ರೆ ಅವರಿಗೆ ಕರೆದಾರೆ ಅವ್ರ ಹೆಸರು ತಗೊಳ್ಳಿ ಬಿಡ್ಬೇಕು ನಾವು ಬೇಡ ಆಚೆಗೆ ಹೋಗ್ತದೆ ಯಾವ ಬಿಟ್ಟು ನೋಡಿ ಕೇಳಿದ್ದಾರೆ ಮೇನಕಾ ವೀನಾ ಸುಮ್ಮನೆ ಕೂತ್ರೆ ವಿನಾಯಕ ನಾಯಕ 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 ಗೊತ್ತಿಲ್ಲ ನೋಡಿದ್ದೀನಿ ಕಸ ಇದ ಮಗಲ ಕನ್ಕೊಂಡು ಹಾಕೊಂಡು ಮಕ್ಕಳ ಕಸ ಇಟ್ಕೊಂಡು ಮೇಡಮ್ ಎಲ್ಲ ಬೇಯಿಸಬೇಡಿ ಗಂಡು ಮಕ್ಕಳು ಕೆಲವರು ಮಾಡ್ತಾರೆ ಮಾಡುದಿಲ್ಲ ಅಂತ ಹೇಳೋಕ್ಕಾಗುದಿಲ್ಲ ಕೆಲವರಿಗೆ ಮೊನ್ನೆ ಒಂದ್ ಕಡೆ ಹೋಗದೆ ನಮ್ ರಿಲೇಟಿವ್ಸ್ ಮನೆಗೆ ತಾಯಿ ನಮ್ ಜೊತೆ ಮಾತಾಡ್ತಿದ್ರು ಅವ್ನು ಚಹಾ ತಿಂಡಿ ನಮ್ಗೆ ಬೇಕಾಗಿ ಒಳ್ಳೆ ಜಾಬ್ ಅಲ್ಲಿರು ನಾವೇ ಗಂಡು ಮಕ್ಕಳಿಗೆ ಕೆಲಸ ಕಲಿಯೋದಿಲ್ಲ ಸರಿ ಆಗ್ತಲ್ಲ ಸಾಮಾನ್ಯ
ಸಾಮಾನ್ಯವಾಗಿ ಈಗ ಟಿವಿಗೆ ನಮ್ಮ ನನ್ನ ವಯಸ್ಸಿನ ಚಲೋ ಮಾಡ್ತಾರೆ ಸ್ನೇಹಿತರ ಮಕ್ಕಳಿಗೆ ಜಾಸ್ತಿ ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಆಫ್ ಮಾಡಬೇಕು ಬೇಡ ರಾಷ್ಟ್ರಗೀತೆ 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 ಹಾಡುದು ಅದೇ ಮುಗಿಸ್ಬಿಡ್ತೇವೆ ಓಕೆ ಹಾಂ ರಾಷ್ಟ್ರಗೀತೆ ಹಾಡು ಮುಗಿಸ್ राष्ट्रगीते शुरू कर.